श्रीभवमहेन्द्रादिवृन्दारकेन्द्री व्यक्तं व्याप्तं स्वगुणगणतो देशतः कालतश्च भूतावद्यं सुखचितिमयैर्मङ्गलैर्युक्तमङ्गैः सानाक्षन्नो विदधदधिकं ब्रह्मनारायणाख्यं भूषारत्नं भुवनबलयस्याखिलाश्चर्यरत्नं लीलारत्नं जलधिदुरितुर्देवतामौलिरत्नं चिन्तारत्नं जगति भजतां सत्सर्वजद्युरत्नं कौसल्याया रसतु मम मण्डले पुत्ररत्नम् आपादमौलिपर्यन्तं गुणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवृद्धितमजं विभुमाद्यमीशं वन्दे भवघ्नममरासुर सिद्धवन्द्यं नारायणाय परिपूर्णगुणार्णवाय विश्वोदयस्थितिलयो नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् द्वैपायनोष्ठपुटनिःसृतमप्रमेयं पुण्यं पवित्रमथ पापहरं शिवं च यो भारतं समधिगच्छति वाक्यमानं किं तस्य पुष्करजलैरभिषेचनेन एति पराशरसूनुः सत्यवतीर्तयनन्दनो व्यासः यस्यास्य कमलगलितं वाङ्मयममृतं जगत्पिबति ವೈಶಂಪಾಯನರು ಜನ್ಮೇಜಯರಾಜರಿಗೆ ಶ್ರೀಕೃಷ್ಣನ ಚರಿತ್ರೆಯನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಶ್ರೀಕೃಷ್ಣ ಪರಮಾತ್ಮ ವಿದರ್ಭ ದೇಶದ ರಾಜಕುಮಾರಿಯಾಗಿರ್ತಕ್ಕಂಥ ರುಕ್ಮಿಣೀ ದೇವಿಯನ್ನ ಪರಿಣಯ ಮಾಡಿಕೊಂಡಂತಹ ವಿಚಾರ ನಿನ್ನೆ ಅನುವಾದ ಮಾಡಿದ್ದೇವೆ. ಶ್ರೀಮದ್ ಆಚಾರ್ಯರು ವಿಸ್ತಾರವಾಗಿ ರುಕ್ಮಿಣಿ ಪರಿಣಯದ ಬಗ್ಗೆ ಹೇಳಿದ್ದಾರೆ. ಭೀಷ್ಮಕ ರಾಜ ಮೊದಲು ರುಕ್ಮಿಣಿ ಸ್ವಯಂವರ ಘೋಷಣೆ ಮಾಡ್ತಾನೆ. ಸಾಕ್ಷಾತ್ ಲಕ್ಷ್ಮೀದೇವಿ ಸ್ವಯಂವರ ಮಾಡಿಕೊಡುದು. ಪರಮಾತ್ಮನಿಗೆ ಮಾಲೆ ಹಾಕಲಿ ಅಂತ ಉದ್ದೇಶಿಸಿದ್ರೆ ಮಾಡಬಹುದು. ಅದು ಬಿಟ್ಟು ಆ ಜ್ಞಾನ ಇಲ್ಲದೇನೆ ಸ್ವಯಂವರ ಮಾಡಿಕೊಡುದು ಲಕ್ಷ್ಮೀದೇವಿ. ಶ್ರೀಕೃಷ್ಣ ಬಂದು ಸ್ವಯಂವರವನ್ನ ನಿಲ್ಲಿಸ್ತಾನೆ. ಶಿಶುಪಾಲನೆ ಕೊಟ್ಟು ಮದುವೆ ಅಂತ ಹೊರಟು ರುಕ್ಮಿಣೀ ದೇವಿ ಕೃಷ್ಣನಿಗೆ ಒಂದು ಪತ್ರ ಬರೆದು ಒಬ್ಬ ಬ್ರಾಹ್ಮಣರ ಹತ್ರ ಕೊಟ್ಟು ಕಳಿಸ್ತಾಳೆ. ಅದೇ ಬ್ರಾಹ್ಮಣರು ಆನಂತರ ವಾದಿರಾಜ ಸ್ವಾಮಿಗಳಾಗಿ ರುಕ್ಮಿಣೀಶಿ ವಿಜಯವನ್ನು ರಚನೆ ಮಾಡಿದವರು. ಅವರು ಆ ಪತ್ರ ತಂದು ಕೊಟ್ಟ ಮೇಲೆ ಶ್ರೀಕೃಷ್ಣ ಹೋಗಿ ರುಕ್ಮಿಣಿಯನ್ನು ತಾನೇ ಕರ್ಕೊಂಡು ಬಂದು ಮೂಲಮಾಧವ ಅನ್ನುವಂತಹ ಸ್ಥಳದಲ್ಲಿ ವಿವಾಹ ಮಾಡಿಕೊಳ್ತಾನೆ. ಹೀಗೆ ರುಕ್ಮಿಣಿ ಕಲ್ಯಾಣ ಆದದ್ದನ್ನು ನಿನ್ನೆ ಅನುವಾದ ಮಾಡಿದ್ದೇವೆ. ರುಕ್ಮಿಣಿ ಕಲ್ಯಾಣ ಆದಮೇಲೆ ಎಷ್ಟೋ ವರ್ಷಗಳಾಯಿತು, ಎಷ್ಟೋ ದಿವಸಗಳು ಆಯಿತು. ಆ ರುಕ್ಮಿಣೀ ದೇವಿಯಲ್ಲಿ ಪುತ್ರ ಸಂತಾನ ಆಗಲಿಲ್ಲ ಅಂತ ಕೃಷ್ಣ ಒಂದು ನಾಟಕ ಮಾಡಿ ತೋರಿಸ್ತಾನೆ. ರುಕ್ಮಿಣಿಯಲ್ಲಿ ಪುತ್ರ ಸಂತಾನ ಆಗಲಿಲ್ಲಂತೆ. ರುಕ್ಮಿಣೀ ದೇವಿ ಕೇಳಿಕೊಂಡು ಮದುವೆಯ ಮುಖ್ಯ ಫಲವೇ ಪುತ್ರ ಸಂತಾನ. ಮದುವೆ ಮಾಡ್ಕೊಳ್ಳೋದು ಯಾಕೆ? ಪ್ರಜಾವಿ ಗೃಹಮೇ ದಿನ ಪ್ರಜೋತ್ಪತ್ತಿ ಆಗಬೇಕು. ಆ ಪ್ರಜೆಗಳು ಧಾರ್ಮಿಕರಾಗಿ ಬೆಳಿಬೇಕು. ಮುಂದೆ ಧರ್ಮ ಕರ್ಮಗಳನ್ನು ಮಾಡ್ತಾ ಪೂರ್ವಿಕರನ್ನೆಲ್ಲ ಉದ್ಧಾರ ಮಾಡಬೇಕು. ಅದಕ್ಕೋಸ್ಕರನೇ ವಿವಾಹ. ಆದರೆ ವಿವಾಹದ ಫಲ ಸಿಗಲಿಲ್ಲ ಅಂತ ರುಕ್ಮಿಣೀ ದೇವಿ ನಾಟಕವಾಡಿದಾಗ ಕೃಷ್ಣ ಹೇಳ್ತಾನೆ, ಜಗತ್ ಶಿಕ್ಷಣಕ್ಕೋಸ್ಕರ, ಜಗತ್ತಿಗೆ ಮಾರ್ಗದರ್ಶನಕ್ಕೋಸ್ಕರ ಕೃಷ್ಣ ಹೇಳಿದ, ಮದುವೆ ಆಯಿತು, ಮಕ್ಕಳಾಗಬೇಕಾದ್ರೆ ಏನಾದರೂ ಸ್ವಲ್ಪ ಇದ್ರೆ ಅದು ನಿವಾರಣೆ ಆಗಬೇಕು. ನಿವಾರಣೆಯಾಗಿ ಆ ಪುತ್ರ ಸಂತಾನ ಆಗಬೇಕಾದ್ರೆ ರುದ್ರದೇವರ ಅನುಗ್ರಹ ಬೇಕು. ಪುತ್ರ ಸಂತಾನಕ್ಕೆ ವಿಶೇಷವಾಗಿ ರುದ್ರದೇವರ ಅನುಗ್ರಹ. ಅದರಿಂದ ಶಾಸ್ತ್ರಗಳಲ್ಲಿ ಹೇಳ್ತಾರೆ, ಮಕ್ಕಳಾಗಬೇಕಾದ್ರೆ 3 ಉಪಾಯ. ಹರಿವಂಶ ಕಥಾಂಶತ್ವ ಶತಚಂಡೀ ವಿಧಾನತಃ ಭಕ್ತ್ಯಾ ಶ್ರೀ ಶಿವಮಾರಾಧ್ಯ ರುದ್ರಮುತ್ಪಾದಯೇ ಸುಧೀಹಿ. ಸ್ವಲ್ಪ ವಿಳಂಬ ಆದರೆ ಅವಾಗ ಹರಿವಂಶ ಕಥಾ ಶ್ರವಣ ಮಾಡಬೇಕು ಮಕ್ಕಳಾಗಲಿಕ್ಕೆ, ಅಥವಾ ಶತಚಂಡಿ ಯಾಗ ಮಾಡಬೇಕು.
ಇನ್ನೊಂದು ಉಪಾಯ ಭಕ್ತಿಯ ಶ್ರೀ ಶಿವಮಾರಾಧ್ಯ, ಭಕ್ತಿಯಿಂದ ಶಿವನಾರಾಧನೆ ಮಾಡಿ. ಶ್ರೀಕೃಷ್ಣ ರುಕ್ಮಿಣಿಗೆ ಹೇಳಿದ, 12 ವರ್ಷ ನಾನು ಶಿವನ ಆರಾಧನೆ ಮಾಡಿ ಬರ್ತೇನೆ, ಆಮೇಲೆ ಸಂತಾನ ಆಗ್ತದೆ, ಅದರಿಂದ ನೀನು ಹುಷಾರಾಗಿರು. ನಾನು ಕೈಲಾಸ ಪರ್ವತಕ್ಕೆ ಹೋಗಿ ಆ ಕೈಲಾಸದಲ್ಲೇ ಕುತ್ಕೊಂಡು 12 ವರ್ಷ ತಪಸ್ಸು ಮಾಡಿ ರುದ್ರದೇವರ ಅನುಗ್ರಹ ಪಡ್ಕೊಂಡು ಬರ್ತೇನೆ ಅಂತ ಹೊರಟ. ಇದು ಲೋಕ ಶಿಕ್ಷಣಕ್ಕೋಸ್ಕರ ದ್ವಾರಕೆಯಿಂದ ಬದ್ರಿಕಾಶ್ರಮದ ಮೂಲಕ ಇದಕ್ಕೆ ಕೈಲಾಸ ಪರ್ವತಕ್ಕೆ ಬಂದ. ಬರುವಾಗ ದಾರಿಯಲ್ಲಿ ಬದ್ರಿಕಾಶ್ರಮದಲ್ಲಿ ಸ್ವಲ್ಪ ಹೊತ್ತು ವಿಶ್ರಾಂತಿಗೆ ಎಂದು ಕೂತಾಗ 2 ಪಿಶಾಚಿಗಳು ಬರ್ತಾವಲ್ಲಿ ಕೈಲಾಸದಿಂದ ಬಂದಿದ್ದು. ಕೃಷ್ಣ ಕೇಳಿದ ಆ ಪಿಶಾಚಿಗಳನ್ನು, ಯಾರು ನೀವು? ನಾವು ಗಂಧರ್ವರಿದ್ದರು, ನಮಗೆ ಪಿಶಾಚಿ ಜನ್ಮ ಬಂದಿದೆ, ನಾವು ಮಾಡಿದ ತಪ್ಪಿನಿಂದ ರುದ್ರದೇವರ ಹತ್ರ ಹೋಗಿ ಮೋಕ್ಷ ಆಗಬೇಕು ಅಂತ ಕೇಳಿದ್ವಿ. ರುದ್ರದೇವರು ನನ್ನ ಕೈಲಿ ಮೋಕ್ಷ ಕೊಡ್ಲಿಕ್ಕೆ ಆಗೋದಿಲ್ಲ, ದ್ವಾರಕಾಧೀಶ ಇದ್ದಾನೆ, ದ್ವಾರಕಾಗೆ ಹೋಗಿ ಕೃಷ್ಣನ್ ಕೇಳಿದೆ ಅಂತ ಹೇಳಿದ್ರು, ಅದಕ್ಕಾಗಿ ಹೋಗ್ತಿದ್ದೀವಿ ಅಂತದ್ದು ಹೇಳಿದ. ಕೃಷ್ಣನ ಹತ್ರ ಇವನು ಬದ್ರಿಕಾಶ್ರಮದಲ್ಲಿ ಬಂದಿದ್ದ. ಇವನು ಹೇಳಿದ, ನಾನೇ ಆ ಕೃಷ್ಣ, ನಿಮಗೆ ನಾನು ಮುಕ್ತಿ ಕೊಡ್ತೇನೆ ಅಂತ ಹೇಳಿ ಘಂಟ ಕರ್ಣ ಅಂತ 2 ಪಿಶಾಚಿಗಳಿಗೆ ಮುಕ್ತಿ ಕೊಟ್ಟು ಅಲ್ಲಿಂದ ಕೈಲಾಸಕ್ಕೆ ಹೋದರು. ರುದ್ರದೇವರೇ 2 ಪಿಶಾಚಿಗಳನ್ನು ಕೃಷ್ಣನ ಹತ್ರ ಕಳಿಸಿದ್ದಾರೆ. ಮುಕ್ತಿ ಕೊಡಬೇಕಾದ್ರೆ ಕೃಷ್ಣ ಸಮರ್ಥ ಅಲ್ಲಿ ಹೋಗಿರಲಿಲ್ಲ. ಇವನೊಂದು ಸಂತಾನಕ್ಕೋಸ್ಕರ ರುದ್ರದೇವರ ಹತ್ರ ಇವನು ಹೋಗ್ತಾ ಇದ್ದಾನೆ. ಇದರಿಂದ ಅರ್ಥ ಮಾಡ್ಕೊಳ್ಬೇಕು ಕೃಷ್ಣನ ಚರ್ಯೆ ಏನಿತ್ತು ಅಂತ. ಕೈಲಾಸಕ್ಕೆ ಬಂದ, ಸಂಕಲ್ಪ ಮಾಡಿದ, 12 ವರ್ಷ ಪರ್ಯಂತ 12 ವರ್ಷದವರೆಗೆ ತಪಸ್ಸು ಮಾಡ್ತೇನೆ ಅಂತ ಸಂಕಲ್ಪ ಮಾಡಿದ. ಇನ್ನೇನು ಸಂಕಲ್ಪ ಮುಗಿತು, ತಪಸ್ಸು ಶುರು ಮಾಡಬೇಕು. ಅವನಿಗೆ ರುಕ್ಮಿಣಿ ಯೋಜನೆ ಶುರುವಾಯಿತು. ಒಬ್ಬಳನ್ನೇ ಬಿಟ್ಟು ಬಂದಿದ್ದೇನೆ ದ್ವಾರಕಾ ಪಟ್ಟಣದಲ್ಲಿ, ನನಗೆ ಶತ್ರುಗಳು ಬೇರೆ ಬಹಳ, ನಾನಿಲ್ಲಿ 12 ವರ್ಷ ತಪಸ್ಸು ಮಾಡ್ತಾ ಕೂತ್ರೆ ಅಲ್ಲಿ ರುಕ್ಮಿಣಿಗೆ ಯಾರಾದರೂ ಶತ್ರುಗಳು ಏನಾದರೂ ಮಾಡಿ ಯಾರು ನೋಡ್ಕೊಳ್ಬೇಕು ಅಂತ ವಿಚಾರ ಬಂದು 12 ವರ್ಷ ಇಲ್ಲಿದ್ರೆ ರುಕ್ಮಿಣಿಗೆ ಏನು, ಅದರಿಂದ 12 ವರ್ಷ ತಪಸ್ಸು ಮಾಡೋದಿಲ್ಲ, ನಾನು 1 ದಿವಸ ಮಾಡ್ತೇನೆ ಅಂತ 1 ದಿವಸ ತಿಳಿಸಿದ್ರು. ಎಲ್ಲ ಕಡೆ ಹಾಕಿದೆ, ಚಾತುರ್ಮಾಸ್ಯ ಮಾಡ್ತೇನೆ ಅಂತ ಸಂಕಲ್ಪ ಮಾಡಿ 1 ತಿಂಗಳಾಗೋದಿಲ್ಲ ಅಂತ ದಶಮಿ ಏಕಾದಶಿ ದ್ವಾದಶಿ 3 ದಿನ ದಿನತ್ರಯ ವ್ರತ ಮಾಡೋದು ಅಂತ. ಹಾಗೆ ಕೃಷ್ಣ ನನಗೆ 12 ವರ್ಷ ತಪಸ್ಸು ಮಾಡ್ಲಿಕ್ಕೆ ಆಗೋದಿಲ್ಲ, 1 ದಿನಕ್ಕೆ ಮಾಡ್ತೇನೆ ಅಂತ ದಿನ ಇಳಿಸಿದ. ಆದರೆ ಸತ್ಯವಾಗ್ ಸತ್ಯ ಸಂಕಲ್ಪ, ಅವನ ವಾಕ್ ಸತ್ಯ, ಅವನ ವಾಣಿ ಸತ್ಯ, ಅವನ ಸಂಕಲ್ಪ ಸತ್ಯ. 12 ವರ್ಷ ತಪಸ್ಸು ಮಾಡ್ತೇನೆ ಅಂತ ಸಂಕಲ್ಪ ಮಾಡಿದ್ದಾನೆ, ಅದು ಸುಳ್ಳಾಗಬಾರದು. ಅದಕ್ಕೇನು ಮಾಡಿದ, 1 ದಿವಸವನ್ನ 12 ವರ್ಷ ಮಾಡಿಬಿಟ್ಟ. 1 ದಿವಸ 12 ವರ್ಷ ಆಯಿತು. ಅದು ಹೇಗೆ ಮಾಡಿದ ಅಂದ್ರೆ, ಕಾಲಾತ್ಮಕ, ಕಾಲ ನಿಯಾಮಕ, ಕಾಲನಾಮಕ ಎಲ್ಲ ಪರಮಾತ್ಮನೇ. ಕಾಲದ ಮೇಲೆ ಅವನಿಗೆ ಪ್ರಭುತ್ವ ಇದೆ. ಕಾಲವನ್ನು ಹೇಗೆ ಬೇಕಾದ್ರೆ ಹೇಗೆ ಬದಲಾಯಿಸ್ತಾನೆ. ಆ 1 ದಿವಸವನ್ನ 12 ವರ್ಷ ಮಾಡಿದ. ಅದಕ್ಕೆ ಉಪಾಯ ಏನು ಅಂತಂದ್ರೆ, ಬೃಹಸ್ಪತಿ ಗುರುಗ್ರಹ 1 ವರ್ಷ 1 ರಾಶಿಯಲ್ಲಿ ಅವನು ತಿರುಗೋದು ಕ್ರಮ ಹಾಕಿ. 1 ರಾಶಿಯಲ್ಲಿ 1 ವರ್ಷ ಇದ್ದಾನೆ. 12 ರಾಶಿ ತಿರುಗಿದ್ರೆ 12 ವರ್ಷ ಆಗ್ತದೆ. ಅವತ್ತು ಕೃಷ್ಣ ಗುರುಗೆ ಆಜ್ಞೆ ಮಾಡಿದ, ನಾನು 12 ವರ್ಷ ತಪಸ್ಸು ಮಾಡ್ತೇನೆ ಸಂಕಲ್ಪ ಮಾಡಿದ್ದೇನೆ, ಆದರೆ 12 ವರ್ಷ ಈಗ ಕೂಡಲಾರೆ 1 ದಿವಸ 12 ವರ್ಷ ಆಗಬೇಕು. ಅದಕ್ಕೆ ನೀನು ಈ 1 ದಿವಸದಲ್ಲಿ 12 ರಾಶಿ ತಿರುಗುವಂತ ಆಜ್ಞೆ ಮಾಡಿ. ಗುರು ತಿರುಗಿದ, 12 ರಾಶಿ ತಿರುಗಿದ. ಇಲ್ಲದ್ರೆ 1 ವರ್ಷ 1 ರಾಶಿಯಲ್ಲಿ ಇರಬೇಕು. ಒಂದೇ ದಿವಸದಲ್ಲಿ 12 ರಾಶಿ ತಿರುಗಿದ, 12 ವರ್ಷ ಆಗುತ್ತೆ. ರುದ್ರದೇವರು ಬರಲೇಬೇಕಾಯ್ತು. 12 ವರ್ಷ ತಪಸ್ಸಾಯ್ತು. ರುದ್ರದೇವರು ಬಂದರು. ಕೃಷ್ಣ ನಮಸ್ಕಾರ ಮಾಡಿದಂತೆ ರುದ್ರದೇವರಿಗೆ ಔಪಚಾರಿಕವಾಗಿ ನಮಸ್ಕಾರ ಮಾಡಿ. ರುದ್ರದೇವರು ಸಾಷ್ಟಾಂಗ ನಮಸ್ಕಾರ ಹಾಕಿದ್ರು. ವೇದದಲ್ಲಿ ಬರ್ತದೆ, ಕುಮಾರಶ್ಚಿತ್ ಪಿತರಂ ವಂದಮಾನಂ ಪ್ರತಿ ನಾನಾಮ ರುದ್ರೋ ಭಯಂತಂ ಧೂರೇ ದಾತಾರಂ ಸತ್ಪತಿಂಗ್ರಿಣೀಶೇ ಸುತಸ್ತ್ವಂಭೇ ಶಜಾರಾಸ್ಯಸ್ಮೇ. ವಾದಿರಾಜ ಸ್ವಾಮಿಗಳು ಈ ಶ್ರುತಿಯನ್ನು ಉಲ್ಲೇಖ ಮಾಡಿ ಕೃಷ್ಣ ಔಪಚಾರಿಕವಾಗಿ ನಮಸ್ಕಾರ ಮಾಡಿದ. ಪಿತರಂ ನಾನಾಮ ರುದ್ರೋಪಯಂತಂ, ರುದ್ರ ನಾನಾಮ, ನನಾಮ ಅನ್ನೋದು ಬಂದು ನಾನಾಮ ಅಂತ ದೀರ್ಘದಂಡ ನಮಸ್ಕಾರ ಮಾಡಿದ್ರಂತೆ ರುದ್ರದೇವರು. ಆಮೇಲೆ ಅಲ್ಲಿದ್ದ ಋಷಿಗಳಿಗೆಲ್ಲ ಹೇಳಿದ್ರಂತೆ, ಕೃಷ್ಣ ಬಂದು ನನ್ನ ತಪಸ್ಸು ಮಾಡಿ ನನಗೆ ನಮಸ್ಕಾರ ಮಾಡಿ ನನ್ನಿಂದ ಹೊರ ಪಡೆದ ಅಂತ ತಪ್ಪು ತಿಳ್ಕೊಬೇಡಿ. ನಾನು ಹಿಂದೊಂದು ಸಲ ಪರಮಾತ್ಮನ ತಪಸ್ಸು ಮಾಡಿದ್ದೆ ಎಂದು ನನಗೆ ರುದ್ರ. ಹಿಂದೊಂದು ಸಲ ಪರಮಾತ್ಮನ ತಪಸ್ಸು ಮಾಡಿ ಪರಮಾತ್ಮನನ್ನು ಒಲಿಸ್ಕೊಂಡು ಒಂದು ವರ ಕೇಳಿದ್ದಂತೆ. ಏನು ವರ ಅಂದ್ರೆ, ಪರಮಾತ್ಮ ಇನ್ನೇನು ವರ ಬೇಡ,
ನೀನೊಂದ್ಸಲ ನನ್ನ ತಪಸ್ ಮಾಡಿ ನನ್ನಿಂದ ವರ ಕೇಳು, ಇವನು ವರ ಕೇಳಿದ್ದ. ಇದ್ಯಾಕೋ ಹೀಗೆ ಅಂತಂದ್ರೆ, ನೀನೇ ತಪಸ್ ಮಾಡಿ ನನ್ನಿಂದ ವರ ಪಡೆದ್ರೆ ನನಗೆ ಲೋಕದಲ್ಲಿ ಕೀರ್ತಿ ಬರ್ತದೆ. ಕೃಷ್ಣನೇ ರುದ್ರದೇವರು ತಪಸ್ ಮಾಡಿದ್ದಾನೆ, ರುದ್ರದೇವರ ಅನುಗ್ರಹದಿಂದ ಮಕ್ಕಳನ್ನು ಪಡೆದ ಅಂತಾಗಿ ಕೀರ್ತಿ ಬರ್ತದೆ. ನನ್ನ ಕೀರ್ತಿಗೋಸ್ಕರ ನೀನು ನನ್ನ ತಪಸ್ ಮಾಡುವಂತ ವರ ಕೇಳಿದಂತೆ. ಅದಕ್ಕೋಸ್ಕರ ಕೃಷ್ಣ ದ್ವಾಪರಾದು ಕರಿಷ್ಯಾಮಿ ಅಂತಿದ್ದಾನೆ, ದ್ವಾಪರದ ಯುಗದಲ್ಲಿ ಮಾಡ್ತೇನೆ ಅಂತ. ಅದಕ್ಕೆ ಬಂದು ಕೃಷ್ಣ ರುದ್ರದೇವರು ತಪಸ್ಸು ಮಾಡಿದಂತೆ ಮಾಡಿದ್ದಾನೆ. ಅಷ್ಟೇ ಹೊರತು ನಾನು ಎಂದಿದ್ರು ಕುಮಾರಸ್ಥಿತ, ಪರಮಾತ್ಮನಿಗಿಂತ ಬಹಳ ಸಣ್ಣವನು. ಪಿತರಂ ವಂದಮಾನ ಪ್ರತೀನಾನಾಮ, ಪರಮಾತ್ಮನೇ ಜಗತ್ಪಿತ, ನಾನು ಅವನಿಗೆ ದೀರ್ಘದಂಡ ಪ್ರಣಾಮ ಮಾಡಿದ್ದೇನೆ. ನನಗೆ ಕೀರ್ತಿ ಬರಲಿ ಅಂತ ಮಕ್ಕಳು ಕೇಳ್ತಾ ಇದ್ದಾನೆ, ನಾನು ವರ ಕೊಟ್ಟಿದ್ದೇನೆ ಅಂತ ರುದ್ರದೇವರು ಈ ರಹಸ್ಯವನ್ನು ತಾವೇ ಹೇಳ್ತಾರೆ ಋಷಿಗಳಿಗೆ. ಆಮೇಲೆ ಕೃಷ್ಣನಿಗೆ ಪ್ರದ್ಯುಮ್ನ ಅನ್ನುವಂಥ ಮಗ ಹುಟ್ಟಿತು. ಹೀಗೆ ರುದ್ರದೇವರ ಆರಾಧನೆ ಮಾಡಿ ರುದ್ರದೇವರ ಅನುಗ್ರಹದಿಂದ ಪ್ರದ್ಯುಮ್ನ ಹುಟ್ಟಿದ ಅಂತ ಜಗತ್ತಿನಲ್ಲಿ ಎಲ್ಲ ಕಡೆ ಹೇಳಿಕೊಂಡ ಸಾರಿದ. ಅವತ್ತಿನಿಂದ ಸಂತಾನಾರ್ಥಿಗಳು ರುದ್ರದೇವರ ಆರಾಧನೆ ಮಾಡಬೇಕು. ಇದು ಕೃಷ್ಣನ ಸಂಕಲ್ಪ. ಕೃಷ್ಣನೂ ಆರಾಧನೆ ಮಾಡಬೇಕು, ರುದ್ರದೇವರನ್ನು ಆರಾಧನೆ ಮಾಡಬೇಕು. ರುದ್ರದೇವರು ಶೀಘ್ರ ಬರಪ್ರದರು, ಶೀಘ್ರದಲ್ಲಿ ಸಂತಾನ ಪ್ರಾಪ್ತಿ ಆಗ್ತದೆ ಅಂತ ಈ ಉಪಾಯ ತೋರಿಸಿಕೊಟ್ಟ. ಒಂದು ದಿವಸ 12 ವರ್ಷ ಹೇಗೆ ಮಾಡಿದ? ಒಂದು ದಿನ 12 ವರ್ಷ ಆಗುವುದು ಹೇಗೆ? 12 ಯುಗಾದಿ ಆಗಬೇಕು, 12 ಚಾತುರ್ಮಾಸ್ಯ ಆಗಬೇಕು, 12 ಉತ್ಥಾನ ದ್ವಾದಶಿ ಬರಬೇಕು. ಇದೆಲ್ಲ ಹೇಗೆ ಮಾಡಿದ ಅಂದ್ರೆ ಮಧ್ವಾಚಾರ್ಯರು ಆ ರಹಸ್ಯ ಬಿಡಿಸ್ತಾರೆ. ಒಂದು ದಿವಸಕ್ಕೆ ಒಬ್ಬ ಮನುಷ್ಯನ ಉಸಿರಾಟ 21,600. 632 1,032 ಶತಶ್ವಾಸ ಜಪಗಳ ಸಾರಿಸಿ 21,600 ಶ್ವಾಸೋಚ್ಛ್ವಾಸ ಆದರೆ ಒಂದು ದಿನ. ಅವತ್ತಿನ ದಿವಸ ಕೃಷ್ಣ ಏನು ನಿಯಮ ಮಾಡಿದ ಅಂದ್ರೆ 21,600 ಶ್ವಾಸೋಚ್ಛ್ವಾಸಕ್ಕೆ ಒಂದು ದಿನ ಅಲ್ಲ, 5 ಶ್ವಾಸೋಚ್ಛ್ವಾಸಕ್ಕೆ ಒಂದು ದಿನ ಅಂತ ವ್ಯವಸ್ಥೆ ಮಾಡಿದೆ. 5 ಸಲ ಉಸಿರಾಡಿದ್ರೆ ಒಂದು ದಿನ ಮುಗಿದೋಯ್ತು, ಪಾಠ್ಯ ಮುಗಿತು. 5 ಸಲ ಉಸಿರಾಡುವಾಗ ಮತ್ತೆ ಇನ್ನೊಂದು 5 ಸಲ ಉಸಿರಾಡಿದ್ರೆ ಬಿದಿಗೆ ಮುಗಿತು. ಇನ್ನು 5 ಸಲ ಉಸಿರಾಡಿದ್ರೆ ಏಕಾದಶಿ ಮುಗಿದೋಯ್ತು. ಆ 5 ಸಲ ಉಸಿರಾಡುವಾಗ ಬಾಯಿ ಆಡಿಸ್ತಾ ಇದ್ದು ಸಹ ಏಕಾದಶಿ ಬರ್ತಾ ಬರ್ತದೆ. ಆವಾಗಲೂ ಬಾಯಿ ಆಡಿಸ್ತಾ ಇದ್ದು. ಈ ರೀತಿ ಕೃಷ್ಣ 5 ಉಸಿರಾಟಕ್ಕೆ ಒಂದು ದಿನ ಅಂತ ಏರ್ಪಾಡು ಮಾಡಿದ. ಲೆಕ್ಕ ಹಾಕಿರ್ತಾರೆ 5 ಉಸಿರಾಟಕ್ಕೆ ಒಂದು ದಿವಸ ಆದರೆ 150 ಶ್ವಾಸೋಚ್ಛ್ವಾಸಕ್ಕೆ ಒಂದು ತಿಂಗಳಾಯ್ತು. ಒಂದು ತಿಂಗಳು 150 × 12 1800 ಶ್ವಾಸೋಚ್ಛ್ವಾಸಕ್ಕೆ ಒಂದು ವರ್ಷ. 1800 × 12 21,600 ಶ್ವಾಸೋಚ್ಛ್ವಾಸಕ್ಕೆ 12 ವರ್ಷ ಆಗಿದೆ. ಕೃಷ್ಣನ ಕ್ರಮ ಹೇಳ್ತಾರೆ, ಹೇಗೆ ಮಾಡಿದ ಅಂತ ಅನ್ನೋದನ್ನು ಹೇಳಿದ್ದಾರೆ. ಇಂಥ ಸಂಕಲ್ಪ ಮಾಡಿದಂತೆ ಇನ್ನೊಂದು ಉದ್ದೇಶವೂ ಇತ್ತು. ಆ ದಿವಸ ಯಾರ್ಯಾರು ತಪಸ್ಸು ಮಾಡಿದ್ರೋ ಅವ್ರಿಗೆಲ್ಲರಿಗೂ ಕೂಡ 12 ವರ್ಷದ ತಪಸ್ಸಿನ ಪುಣ್ಯ ಬಂದಿತ್ತು. 12 ಎಲ್ರಿಗೂ ಬರಲಿತ್ತು. ತನಗೆ ಮಾಡಿದ್ರು ಬೇರೆಯವರಿಗೆ ಅಪ್ಲೈ ಆಗಲೇಬೇಕಲ್ಲ. ಅದಕ್ಕೆ ಅವತ್ತಿನ ದಿವಸ ತಪಸ್ಸು ಮಾಡಿದವರಿಗೆಲ್ಲ 12 ವರ್ಷದ ತಪಸ್ಸಿನ ಪುಣ್ಯ ಬರ್ತದೆ. ಒಂದ್ಸಲ ಕಥೆ ಹೇಳಿದಾಗ ಯಾರು ಹೇಳಿದ್ರು, ಆ ದಿವಸ ಯಾವ್ದು ಹೇಳ್ಬೇಡ್ರಿ, ನಾವು ಆ ದಿವಸ ಯಾವಾಗಂತ ಗೊತ್ತಿಲ್ಲ ಅಂತ. ಒಂದು ದಿವಸ ಕೃಷ್ಣ ಮಾಡಿ 12 ವರ್ಷದ ತಪಸ್ಸಿನ ಫಲವನ್ನು ಪಡೆದ ಅಂತ ಆಚಾರ್ಯರು ವ್ಯಾಖ್ಯಾನ ಮಾಡ್ತಾರೆ. ಹೀಗೆ ಪ್ರದ್ಯುಮ್ನ ಅನ್ನೋ ಮಗ ಹುಟ್ಟಿದ. ಆಮೇಲೆ ಪ್ರದ್ಯುಮ್ನ ಹುಟ್ಟಿ ಇನ್ನು 1 ತಿಂಗಳು ಕೂಡ ಆಗಿಲ್ಲ, ಸಣ್ಣ ಕೂಸು. ನಿನ್ನೆ ಹೇಳಿದೆ ನಾನು, ಕೃಷ್ಣ ಹುಟ್ಟೋದಕ್ಕಿಂತ ಮೊದಲಿಂದಲೂ ಕೂಡ ಕೃಷ್ಣನಿಗೆ ಶತ್ರುಗಳಿತ್ತು. ಎಷ್ಟು ಆಘಾತ ಕೃಷ್ಣನ ಮೇಲೆ. ಪ್ರದ್ಯುಮ್ನ ಹುಟ್ಟಿದ, ಇನ್ನೊಂದು ಆಪತ್ತು ಕಾಲಿಲ್ಲ. ಪ್ರದ್ಯುಮ್ನ ಇಲ್ಲಿ ಹುಟ್ಟಿದ ಕೂಡಲೇ 4 ಋಷಿಗಳು ಶಂಬರಾಸುರನ ಹತ್ರ ಹೋದ್ರು. ಶಂಬರಾಸುರ ಅಂತ ಒಬ್ಬ ಅಸುರ ಇದ್ದ, ಅವನ ಹತ್ರ ಹೋದ್ರು. ಶಂಬರಾಸುರ ನಿನ್ನನ್ನು ಕೊಟ್ಟು ಕೊಲ್ಲೋ ಮಗ ಹುಟ್ಟಿದ ಅಂತ ಸುದ್ದಿ ಹೇಳಿದ್ರು. ಯಾರು ಅಂದ್ರೆ ಕೃಷ್ಣನಿಗೆ ರುಕ್ಮಿಣಿಯಲ್ಲಿ ಹುಟ್ಟಿದ್ದಾನೆ, ಪ್ರದ್ಯುಮ್ನ ಅಂತ ಹೆಸರು, ಅವನೇ ನಿನ್ನ ಮೃತ್ಯು ಅಂತ ಹೇಳಿದ್ರು. ಅವನು ಬೆಚ್ಚಿ ಬಿದ್ದ ಶಂಬರಾಸುರ. ಓ, ಆ ಕೃಷ್ಣನ ಮಗ ಹುಟ್ಟಿದಾನ, ನನ್ನ ಕೊಲ್ತಾನ, ಅವ್ನು ದೊಡ್ಡವನಾದಂತಾನೆ ಕೊಂಡೋದು, ಈಗಲೇ ನಾನು ಅವನು ಕೊಲ್ತೇನೆ ಅಂತ ಹೊರಟು. ಆ ಶಂಬರಾಸುರನಿಗೆ ಮಾಯಾವಿದ್ಯೆ ಗೊತ್ತಿತ್ತು. ತನ್ನ ಮಾಯಾಶಕ್ತಿಯಿಂದ ಏಕಾಏಕಿ ರಾತ್ರಿ ಬಂದು ದ್ವಾರಕೆಯಲ್ಲಿ ಕೃಷ್ಣನ ಮನೆ ಬಾಗಿಲು ಬೋಲ್ಟು ಎಲ್ಲ ಬಂದೋಬಸ್ತ್ ಹಾಕಿ ಮಲ್ಕೊಂಡಿದ್ದಾರೆ. ರಾತ್ರಿ ಬಂದು ಆ ಶಂಬರಾಸುರ ಮಗುವನ್ನು ಅಪಹರಿಸಿದರು. ಇಷ್ಟೆಲ್ಲ ಕಷ್ಟಪಟ್ಟು ಒಂದು ದಿನ 12 ವರ್ಷ ಮಾಡಿ ಆ ಪ್ರದ್ಯುಮ್ನನ್ನು ಹುಟ್ಟಿಸಿದರೆ, ಆ ಹುಟ್ಟಿ ಸ್ವಲ್ಪ ದಿವಸಕ್ಕೆ ಶಂಬರಾಸುರ ಪ್ರದ್ಯುಮ್ನನ್ನೇ ಹಾರಿಸಿಕೊಂಡು ಹೋದ್ರು. ಬೋಲ್ಟ್ ಎಲ್ಲ ಹಾಗೆ ಇದೆ, ಬಾಗಿಲು ಹಾಗೆ ಇದೆ. ಮರುದಿವಸ ನೋಡ್ತಾರೆ, ಪ್ರದ್ಯುಮ್ನ ಇಲ್ವೇ. ಶಂಬರಾಸುರ ಕರ್ಕೊಂಡು ಹೋದ್ರು. ಏನ್ ಮಾಡಿದ? ಇವು ನನಗೆ ಮೃತ್ಯು ತಾನೆ, ಈಗಲೇ ಕೊಲ್ಲೋಣ ಅಂತ ಹೊರಟು. ಹ್ಯಾಕ್ ಕೊಲ್ಲೋದು? ಎಲ್ಲಿಯಾದ್ರೂ ಕೊಂದ್ರೆ ಶವ ಸಿಕ್ಬಿಡ್ತದೆ.
ಸಿಗ್ತದೆ, ನಾನು ಸಿಕ್ಬಿಡ್ತೇನೆ. ಅದರಿಂದ ಸಮುದ್ರಕ್ಕೆ ಹಾಕೋಣ ಅಂತ ಆ ಶಂಬರಾಸುರ ಪ್ರದ್ಯುಮ್ನ ತಗೊಂಡು ಹೋಗಿ ಆ ಕೂಸನ್ನ ಸಮುದ್ರ ಮಧ್ಯದಲ್ಲಿ ಹಾಕಿದ್ದಾನೆ. ಆಕಾಶದಲ್ಲಿ ಹೋಗಿ ಸಮುದ್ರದಲ್ಲಿ ಹಾಕಿದ. ಅಷ್ಟೊತ್ತಿಗೆ ಸಮುದ್ರದಲ್ಲಿ ಯಾವುದೋ ಒಂದು ದೊಡ್ಡ ಮೀನು ಹಸಿವಾಗಿ ಬಾಯಿ ತಗೊಂಡು ಬಿಟ್ಟಿತ್ತು. ಈ ಪ್ರದ್ಯುಮ್ನನ್ನ ಅವನು ಹಾಕಿದ ಕೂಡಲೇ ಆ ಪ್ರದ್ಯುಮ್ನ ಹೋಗಿ ಆ ಮೀನಿನ ಬಾಯಿ ಒಳಗೆ ಅಂತೂ ಸಮುದ್ರಕ್ಕೆ ಹಾಕಿದ್ದೇನೆ, ನಾನು ಸೇಫ್ ಆದ್ದೇನೆ ಅಂತ ಶಂಬರಾಸುರ ಮನೆಗೆ ಬಂದು ಕೂತ್ಕೊಂಡ. ಅಷ್ಟೊತ್ತಿಗೆ ಅಲ್ಲಿ ಬೆಸ್ತರು ಬಲೆ ಹಾಕಿದರು. ಬೆಸ್ತರು ಅದೇ ಮೀನು ಬಲೆಗೆ ಸಿಗ್ಬಿತ್ತು. ಅವರು ಬಲೆ ತೆಗೆದು ನೋಡ್ತಾರೆ, ಮೀನು ಭಾರಿ ತೂಕದ ಮೀನು, ಎಷ್ಟು ಭಾರ ಇದೆ. ಯಾಕೆಂದ್ರೆ ಒಳಗೆ ಪ್ರದ್ಯುಮ್ನ ಇದ್ದಾನೆ, ಆ ಮೀನಿನ ಹೊಟ್ಟೆ ಒಳಗೆ ಹೋಗಿ ಸೇರ್ಕೊಂಡಿದ್ದ. ಭಾರಿ ತೂಕದ ಮೀನು, ಇದರೊಳಗೆ ಬಂಗಾರದ ಗಟ್ಟಿ ಇಟ್ಟಿದ್ದಾರೋ ಏನೋ ಅಂತೂ ಏನೇ ಆಗಲಿ ರಾಜನಿಗೆ ಕೊಡೋಣ ಅಂತ ಬೆಸ್ತರು ತಂದು ಆ ಮೀನನ್ನು ರಾಜನಿಗೆ ಕೊಟ್ಟರು, ಶಂಬರಾಸುರನಿಗೆ ಕೊಟ್ಟರು. ಇವನು ಇದು ಮೃತ್ಯು ನನಗೆ ಅಂತ ಸಮುದ್ರದಲ್ಲಿ ಹಾಕಿ ಬಂದು ಕೂತಿದ್ದಾನೆ. 10 ನಿಮಿಷಕ್ಕೆ ಬೆನ್ನಿಂದ ಅದೇ ಮೃತ್ಯು ಇಳಿ ಬಂತು. ಮತ್ತೆ ಮೀನಿನ ಹೊಟ್ಟೆ ಒಳಗೆ ಹೋಗಿ ಬೆಸ್ತರಿಗೆ ಸಿಕ್ಕು. ಆ ಬೆಸ್ತರು ಅದೇ ಮೀನನ್ನು ತಂದು ಶಂಬರಾಸುರನಿಗೆ ಕೊಟ್ಟರು. ಇವನೇನ್ ಮಾಡಿದ, ಶಂಬರಾಸುರ ತನ್ನ ಹೆಂಡತಿಗೆ ಕೊಟ್ಟ, ಮಾಯಾವತಿ ಅಂತ ಅವಳ ಹೆಂಡತಿ. ಇದೊಂದು ಒಳ್ಳೆ ತೂಕದ ಮೀನು ತಗೊಂಡು ಹೋಗಿ ಕೊಟ್ಟ. ಅವಳು ಮಾಯಾವತಿ ಭಾರಿ ಆಶ್ಚರ್ಯ, ಅವಳಿಗೆ ಇಷ್ಟು ತೂಕ ಇದೆ, ಏನಿರ್ಬೋದು ನೋಡೋಣ ಅಂತ ಕುತೂಹಲದಿಂದ 2 ಬಾಯಿ ಅಗಲ ಮಾಡಿ, ತುಟಿ ಅಗಲ ಮಾಡಿ ನೋಡಿದ್ದು ಒಳಗಡೆ ಕಂಡುಬಿಟ್ಕೊಂಡು ಕೂತಿದ್ದಾನೆ ಪ್ರದ್ಯುಮ್ನ. ಜೀವಂತವಾಗಿ ಪ್ರದ್ಯುಮ್ನ ಇದ್ದಾನೆ. ಯಾರು ಗೊತ್ತಿಲ್ಲ ಅವಳಿಗೆ. ಒಂದು ಕೂಸಿದೆ, ಇನ್ನೂ ಆಶ್ಚರ್ಯ ಆಯಿತು, ಕೊಯ್ಲಿಲ್ಲ. ಬಾಯಿ ತೆಗೆದು ನೋಡಿದ್ರೆ ಕಂಡುಬಿಟ್ಟು ಕೂಸು. ಅಷ್ಟೊತ್ತಿಗೆ ನಾರದರು ಬಂದರು. ಮಾಯಾವತಿ, ಈ ಕೂಸು ಯಾರು ಗೊತ್ತೋ, ನಿನ್ನ ಗಂಡ ಅಂದರು. ಅವಳು ಬೆಚ್ಚಿ, ಯಾರು ಮಾಯಾವತಿ ಅಂದ್ರೆ ಅವಳು ರತಿದೇವಿ ಮಾಯಾವತಿಯಾಗಿ ಶಂಬರಾಸುರನ ಹೆಂಡತಿಯಾಗಿತ್ತು. ರತಿಪತಿಯೇ ಮನ್ಮಥ ಕಾಮ, ಅವನೇ ಪ್ರದ್ಯುಮ್ನಾಗಿ ಹುಟ್ಟಿದ್ದ. ಅದೇ ಪ್ರದ್ಯುಮ್ನ ಈಗ ಮಾಯಾವತಿ ಅಂದ್ರೆ ಮುಖ್ಯ. ಆಮೇಲೆ ಅವಳು ನನ್ನ ಗಂಡನೇ ಕೂಸಾಗಿ ಬಂದಿದ್ದಾನೆ, ಅವಳಿಗೆ ಸಂಕೋಚ ಆಯಿತು. ಗಂಡನ ಹೆಂಡತಿ ಅದಕ್ಕೆ ಏನ್ ಮಾಡಿದ್ರು, 4 ವರ್ಷದಲ್ಲಿ ಅದ್ಭುತವಾಗಿ ಬೆಳೆಯೋ ಹಾಗೆ ಏನೇನೋ ರಾಸಾಯನಿಕಗಳು, ಲೇಖಿಗಳು ಏನೇನೋ ತಿಳಿಸಿದ್ದಂತೆ 4 ವರ್ಷಕ್ಕೆ ಅವನು 25 ವರ್ಷದ ತರುಣ ಆಗಿಬಿಟ್ಟ. ತರುಣ ಆದ್ಮೇಲೆ ಅವನಿಗೆ ಗಂಡನಿಗೆ ಮಾಯಾವತಿಯನ್ನೆಲ್ಲ ಹೇಳಿಕೊಟ್ರು. ಮಾಯಾವತಿ ಅವನು ಶಂಬರಾಸುರನನ್ನ ವಧೆ ಮಾಡಿ ಆ ಮಾಯಾವತಿಯ ಹೆಂಡತಿಯನ್ನು ಕರ್ಕೊಂಡು ದ್ವಾರಕೆಗೆ ಬಂದ. 4 ವರ್ಷ ಆಗಿರ್ತಿದ್ರೆ ಟಿವಿಯೆಲ್ಲ ಅನೌನ್ಸ್ ಮಾಡ್ತಾ ಇದ್ದಾರೆ, ಹೋಗಿ ಹೆಂಡತಿನ ಕರ್ಕೊಂಡೇ ಬಂದ. ಮಾಯಾವತಿಯನ್ನು ಕರ್ಕೊಂಡು ಪ್ರದ್ಯುಮ್ನ ಬಂದ. ಇಂಥ ವಿಚಿತ್ರ ಕೃಷ್ಣ ಆಯ್ತು. ಪ್ರದ್ಯುಮ್ನ ಕಥೆ ಹೀಗಾಯ್ತಾ. ಪ್ರದ್ಯುಮ್ನ ಮಗ ಅನಿರುದ್ಧ, ಅವನಿನ್ನೂ ವಿಚಿತ್ರ ಕಥೆ. ಪ್ರದ್ಯುಮ್ನಿಗೂ ಮದುವೆ ಆಯಿತು, ಅನಿರುದ್ಧ ಹುಟ್ಟಿದ. ಅವನು ಕೂಸಿದ್ದಾಗ ಅಪಹಾರ ಆಗಿಲ್ಲ. ಅವನು ಬೆಳೆದ, ದೊಡ್ಡವನಾದ, ತಾರುಣ್ಯಕ್ಕೆ ಬಂದ, ಇನ್ನೂ ಮದುವೆ ಆಗಿಲ್ಲ. ಅಷ್ಟರಲ್ಲಿ ಅನಿರುದ್ಧನ ಅಪಹರಣ ಹೋಯಿತು. ಏನು ಕೃಷ್ಣನ ಮೇಲೆ ಆಪತ್ತು, ಮದುವೆ ಆಗಲಿಕ್ಕೆ ಇಷ್ಟು ಸಾಹಸ ಮಾಡಿದ. ಪ್ರದ್ಯುಮ್ನ ಹುಟ್ಟಿದ್ರೆ ಪ್ರದ್ಯುಮ್ನ ನಾಪತ್ತೆ ಕೂಸಾಗಿದ್ದಾಗ ಅಂತೂ ಬಂದ. ಆಮೇಲೆ ಪ್ರದ್ಯುಮ್ನ ಮಗ ಅನಿರುದ್ಧ ಇನ್ನೂ ಮದುವೆ ಆಗಿಲ್ಲ, ತಾರುಣ್ಯದಲ್ಲಿದ್ದಾನೆ, ಅವನ ಅಪಹಾರ. ಎಂಥ ವಿಚಿತ್ರ. ಯಾರು ಹೆಣ್ಣು ಹುಡುಗಿಯನ್ನ ಅಪಹಾರ ಮಾಡಿದ್ರು ಅಂತ ಕೇಳ್ತಿರ್ತೀವಿ, ಈ ಗಂಡು ಹುಡುಗನೇ ಅಪಹಾರ ಮಾಡಿದ. ಅದು ಯಾವ ಗಂಡು ಹುಡುಗ? ಕೃಷ್ಣನ ಮೊಮ್ಮಗ ಬೇರೆ. ಯಾರು ಸಾಹಸ, ಯಾರು ಧೈರ್ಯ ಬೇರೆ ಇರಬೇಕು. ಪೊಲೀಸ್ ಇನ್ಸ್ಪೆಕ್ಟರ್ ಮಗನ್ನೇ ಯಾರೋ ಅಪಹಾರ ಮಾಡಿದ್ದೇನೆ, ಯಾವುದೋ ಹುಡುಗಿ ಇನ್ಸ್ಪೆಕ್ಟರ್ ಮಗನನ್ನೇ ಕರ್ಕೊಂಡು ಹೋಗೋದು ಅನ್ನೋ ಹಾಗೆ ಕೃಷ್ಣನ ಮಗನನ್ನ ಒಂದು ಹುಡುಗಿ ಅಪಹಾರ ಮಾಡ್ಕೊಂಡು ಹೋದ. ಅವಳು ಯಾರು ಅಂದ್ರೆ ಬಾಣಾಸುರನ ಮಗಳು. ಬಾಣಾಸುರ ಅಂತ ಒಬ್ಬ ಶೋಣಿತಪುರದಲ್ಲಿದ್ದ. ಅವನ ಮಗಳು ಉಷಾದೇವಿ. ಉಷಾದೇವಿ ಒಂದು ಸಲ ಮಲಗಿದಾಗ ಕನಸಿನಲ್ಲಿ ಅನಿರುದ್ಧ ಬಂದಿದ್ದಂತೆ, ಮದುವೆ ಮಾಡ್ಕೊಂಡು ಹಾಗೆ ಕನಸು. ಇಂಥ ಕನಸಿದ್ಮೇಲೆ ಮತ್ತೆ ನಿದ್ದೆ ಬರಲ್ಲ. ಯಾವಾಗ ಯಾರೋ ಕರ್ಣ ಬಂದು ಮದುವೆ ಮಾಡ್ಕೊಂಡು ಹಾಗೆ ಕನಸಿದ್ರೆ ಹೆಣ್ಮಕ್ಳಿಗೆ ನಿದ್ದೆ ಬರ್ತದೆ. ನಿದ್ದೆ ಬರಲೇ ಇಲ್ಲ. ನಿದ್ದೆ ಬರ್ತಿದ್ದವ್ರಿಗೆ ಒಂದು ಗೋಳಿದೆ. ಏನು ಅಂದ್ರೆ ಪಕ್ಕದಲ್ಲಿ ನಿದ್ದೆ ಮಾಡ್ತಿರ್ತಾರಲ್ಲ ಅವ್ರಿಗೆ ಅದನ್ನ ಸಾಕು. ನಿದ್ದೆ ಬರದೇ ಇದ್ದವ್ರಿಗೆ ನಿದ್ದೆ ಮಾಡೋರು ಕಂಡ್ರೆ ಸಾಕು. ಇವ್ರಿಗೆ ನಿದ್ದೆ ಬರಲ್ಲ, ಅವ್ರು ನಿದ್ದೆ ಹೊಡಿತಿರ್ತಾರೆ, ಏನಾದ್ರೂ ಮಾಡಿ ಎಬ್ಬಿಸ್ತಿರ್ತಾರೆ. ಗಂಡಂದ್ರು ಸುಮ್ಮನೆ ಎಬ್ಬಿಸೋದು. ಯಾಕ್ರಿ ಅಂತ ಕೇಳಿದ್ರೆ ಬಾಗಿಲು ಹಾಕಿದ್ದೀನಿ ನಾವೆಲ್ಲ ನೋಡ್ಬಾರ್ದು. ಆಯ್ತು, ಹೋಗಿ ನೋಡಿ ಬರ್ತಾರೆ. ಬಾಗಿಲ್ಲ ಬಾಗಿಲು ಹಾಕಿದ್ದೆ, ಹಾಗೆ ಮಲ್ಕೊಂಡು ಕೂಡಲೇ ಹಾಕಿ ನಿದ್ದೆ ಬರೋದು. ಇವ್ನಿಗೆ ನಿದ್ದೆ ಬರಲಿಕ್ಕಿಲ್ಲ. 10 ನಿಮಿಷಕ್ಕೆ ಮತ್ತೆ ಎಬ್ಬಿಸೋದು. ಅಲ್ಲ ಹಿತ್ತಲು ಬಲ್ಲ ಹಾಕಿದ್ದೀನಿ ನೋಡ್ಕೊಂಡು ಮತ್ತೆ ಹಿತ್ತಲಿಕ್ಕೆ ಬರೋದು. ಈ ಉಷಾದೇವಿಗೆ ಆ ಗೋಳ ಇತ್ತು. ಬಾಣಾಸುರನ ಮಗಳು ಉಷಾದೇವಿ ಎಲ್ಲೆಲ್ಲೂ ನಿದ್ದೆ ಬರ್ತಾ ಇಲ್ಲ. ಗೆಳತಿ ಒಬ್ಬಳಿದ್ರು, ಚಿತ್ರಲೇಖ ಅಂತ ಅವಳ ಹೆಸರು. ಅವಳನ್ನು ಎಬ್ಬಿಸಿದ್ದು ಏನು ಕಾಡ್ತಾನೆ ಕನಸು ಬಿದ್ದಿದೆ, ಇಂಥ ಅದ್ಭುತ ವ್ಯಕ್ತಿ ಬಂದಿದ್ದಾನೆ, ಅವನನ್ನೇ ಮದುವೆ ಮಾಡ್ಕೊಳ್ಬೇಕು ಅಂತ ಆ ರಾತ್ರಿ ಕನಸು ಬಿದ್ದಿದೆ. ಅವಳು ಕನಸಲ್ಲಿ ಯಾರೋ ಬಂದಿದ್ದ ಅಂದ್ರೆ ಅವನ ಅಡ್ರೆಸ್ ಬಂದಿಲ್ಲ ಅಂತ. ಕನಸಿನಲ್ಲಿ ಅಡ್ರೆಸ್ ಬರ್ತದ, ಒಬ್ಬ ವ್ಯಕ್ತಿ ಬಂದಿದ್ದಾನೆ ಅಂತೇನೆ.
ಅವನ ಹೆಸರು ಗೊತ್ತಿಲ್ಲ, ಮನೆ ಪಟ್ಟೆ ಹಾಕೊಂಡಿದ್ದು ಬರ್ತಾನೆ ಕನಸು ಬಂದಿದ್ದಾನೆ ಅಷ್ಟೇ. ಆ ಚಿತ್ರಲೇಖೆ ಜಗತ್ತಿನಲ್ಲಿದ್ದವುದೆಲ್ಲ ಚಿತ್ರ ಬರ್ತಂತೆ. ಎಲ್ಲಾದ್ರೂ ಚಿತ್ರ ಬರೆಯೋದು ಇವನ ಬಂದದ್ದು ಅಂತ ತೋರಿಸೋದು ಅಲ್ಲ ಅಂತ, ಇವನ ಅಲ್ಲ ಎಷ್ಟು ಚಿತ್ರ ಬರೆದು ಚಿತ್ರಲೇಖೆ ಚಿತ್ರ ಬರೆದು ಹಾಕಿದ್ರು. ಕೊನೆಗೆ ಅನಿರುದ್ಧನ ಚಿತ್ರ ಬರೆದಾಗ ಗೊತ್ತಾಯ್ತು ಇವನೇ ಬಂದದ್ದು. ಆ ಚಿತ್ರಲೇಖೆ ಅವಳಿಗೂ ಮಾಯ ಆಗಿದ್ದೇನೆ. ಕಡೆ ಹಾಗಾದ್ರೆ ಅನಿರುದ್ಧನ ಕರ್ಕೊಂಡು ಬರ್ತೇನೆ ಅಂತ ದ್ವಾರಕೆಯಲ್ಲಿ ಬಂದು ಕೃಷ್ಣನ ಮನೆಗೆ ಬಂದು ಅನಿರುದ್ಧನ ಅಪಹರಿಸಿಕೊಂಡು ಹೋಗಿ ಅಲ್ಲಿ ಅನಿರುದ್ಧ ಹೋಗಿ ಮಾಯಾವತಿಗಳನ್ನ ಉಷಾದೇವಿಯನ್ನ ಮದುವೆ ಮಾಡಿಕೊಂಡು ಉಷಾದೇವಿ ಅಂತಃಪುರದಲ್ಲಿ ಆಗಿದ್ದಾನೆ. ಇಲ್ಲಿ ಕೃಷ್ಣ ನಾಟಕ ಆಡ್ತಿದ್ದಾನೆ, ಮೊಮ್ಮಗನ ಅಪಹಾರಗೊಳಿಸು ಎಂದು ಹೊತ್ತು. ಒಂದು ದಿವಸ ಬಾಣಾಸುರ ಯಾಕೋ ಮಗಳ ಹತ್ರ ಬಂದಾಗ ಅಲ್ಲಿ ಅನಿರುದ್ಧ ಇದ್ದ. ಅನಿರುದ್ಧ ಇಲ್ಲಿದ್ದಾನೆ, ಯಾರು ಅವನು ತಪ್ಪು ತಿಳ್ಕೊಂಡ, ಯಾವನೋ ಬಂದಿದ್ದು ಮಗಳ ಜೊತೆ ಸೇರ್ಕೊಂಡಿದ್ದಾನೆ ಅಂತ ಅವನು. ಅದಕ್ಕೆ ಬಾಣಾಸುರ ಅನಿರುದ್ಧನ ಜೈಲಿಗೆ ಹಾಕಿ ಬಂಧನದಲ್ಲಿಟ್ಟ. ಅಕಸ್ಮಾತ್ ನಾರದ ಋಷಿಗಳು ಶೋಣಿತಪುರಕ್ಕೆ ಬಂದಿದ್ರು, ಅವರಿಗೆ ಗೊತ್ತಾಯಿತು. ಅವರು ದ್ವಾರಕೆಯಲ್ಲಿ ಬಂದು ಕೃಷ್ಣನಿಗೆ ಹೇಳಿದ್ರು, ಕೃಷ್ಣ ನಿನ್ನ ಮಗ ಜೈಲು ಬಂಧನದಲ್ಲಿದ್ದಾನೆ ಅಂತ. ಆ ಸಮಯ ಪುನಃ ಬಲರಾಮ ಪ್ರದ್ಯುಮ್ನ ಎಲ್ಲ ಯಾದವ ಸೈನ್ಯ ತಗೊಂಡು ಶೋಣಿತಪುರದ ಮೇಲೆ ಯುದ್ಧಕ್ಕೆ ಹೋದ್ರು. ನಿನ್ನನ್ನು ಬಿಡಿಸ್ಕೊಂಡು ಬರೋಣ ಅನಿರುದ್ಧನ ಅಂತ. ಅಲ್ಲಿ ಬಾಣಾಸುರನಿಗೂ ಕೃಷ್ಣನಿಗೂ ದೊಡ್ಡ ಯುದ್ಧ ಶೋಣಿತಪುರದಲ್ಲಿ. ರುದ್ರದೇವರು ಬಾಣಾಸುರನ ಕಡೆ ಸೇರಿದರು. ರುದ್ರದೇವರು ಅವನು ಭಕ್ತ, ಬಾಣಾಸುರ ಭಕ್ತ. ಆವಾಗ ರುದ್ರದೇವರು ಬಾಣಾಸುರನ ಕಡೆ ಯುದ್ಧ ಮಾಡುವಾಗ ಒಂದು ಸಲ ಬಲರಾಮ ರುದ್ರ ಇಬ್ಬರು ಎದುರಾಗದಂತೆ. ಬಲರಾಮ ರುದ್ರನಿಗೆ ಏಟ್ ಹಾಕ್ತಾ ಇದ್ದಾನೆ ನೆಕ್ಸ್ಟ್ ಬಾಣಾಸುರನ ಕಡೆ ಸೇರಿದ್ದಾರೆ. ಆಗ ರುದ್ರದೇವರು ಒಂದಿಷ್ಟು ಬೂದಿ ತಗೊಂಡು ಭಸ್ಮವನ್ನು ತಗೊಂಡು ಬಲರಾಮನ ಮೇಲೆ ಹಾಕಿದ್ದಾರೆ. ಆ ಬೂದಿ ಹಾಕಿದ ಕೂಡಲೇ ಬಲರಾಮನಿಗೆ ಮೈಯೆಲ್ಲ ಬಿಸಿಯಾಗಿ ಜ್ವರ ಬಂದು ಕುಸಿದು ಬಿದ್ದೇ ಬಿಟ್ಟರು. ನಿಂತು ಬೆಳಗಾಗ್ತಾ ಇಲ್ಲ, ಅಷ್ಟು ಟೆಂಪರೇಚರ್ ಬಂತು. ಕುಸಿದು ಬಿದ್ದ. ಕೃಷ್ಣ ನಿಲ್ಲಕ್ಕೆ ಆಗ್ತಾ ಇಲ್ಲ, ತಲೆ ಸುತ್ತಲ್ತಾ ಇದೆ, ಹಾಗೆ ಬಿದ್ದ. ಕೃಷ್ಣ ಬಂದು ಕೈ ಹಿಡಿದು ನೋಡಿದ, ಭಾರಿ ಟೆಂಪರೇಚರ್, ಜ್ವರ ಬಂದಿತ್ತು. ಅದು ಮೊದಲು ಜ್ವರ ಸೃಷ್ಟಿ ಆದದ್ದು. ಅದನ್ನು ಸೃಷ್ಟಿ ಮಾಡಿದವರೇ ರುದ್ರದೇವರು. ಬಲರಾಮನ ಮೇಲೆ ಬೂದಿ ಹಾಕಿ ಜ್ವರ ಸೃಷ್ಟಿ ಮಾಡಿದ್ರು. ಈ ಜ್ವರ ಎಲ್ಲ ಬರೋದು ಬೂದಿ ಬಡಿದ್ರು ಬರ್ತದೆ. ಯಾವುದೋ ಬೂದಿ ಗಾಳಿಗೆ ಬಂದು ಮೈ ಹೊಡೆದ್ರು ಸಾಕು ಜ್ವರ ಬರ್ತದೆ. ಅದಕ್ಕೆ ಎಂತೆಂಥ ಸ್ಥಳಗಳಿಗೆಲ್ಲ ಹೋಗಬಾರ್ದು ಅಂತ ಹೇಳ್ತಾರೆ. ಯಾವುದ್ಯಾವುದೋ ಬೂದಿ ತುಳಿಬಾರ್ದು, ಎಲ್ಲೆಲ್ಲೋ ಹೋಗಬಾರ್ದು. ಆ ಭಸ್ಮತಾಗಿದ್ರೆ ಸಾಕು ಜ್ವರ ಬರ್ತದೆ. ಅಂಥ ಜ್ವರ ಬಂತು ಬಲರಾಮನಿಗೆ. ಮೊದಲು ಜ್ವರದ ಉದ್ಘಾಟನೆ ಮಾಡಿದ ಓಪನಿಂಗ್ ಸೆರೆಮನಿ ಅವನಿಂದ ಆದದ್ದು ಬಲರಾಮನಿಗೆ. ಅಂತೂ ಜ್ವರ ಬಂತು. ಕೃಷ್ಣ ಈ ಜ್ವರ ಪರಿಹಾರ ಮಾಡ್ತೇನೆ ಅಂತ ತಾನೂ ಒಂದಿಷ್ಟು ಬೂದಿ ತಗೊಂಡು ಬಲರಾಮನ ಮೇಲೆ ಹಾಕಿ. ಬಲರಾಮನ ಮೇಲಲ್ಲ, ಅವನಿಗೆ ಜ್ವರ ಬಂದಿತ್ತಲ್ಲ, ಜ್ವರದ ಮೇಲೆ ಹಾಕಿ. ಕೃಷ್ಣ ಬೂದಿ ಹಾಕಿದ ಕೂಡ ಜ್ವರಕ್ಕೆ ಜ್ವರ ಬಂತು. ಮೊದಲು ಬಲರಾಮನಿಗೆ ಜ್ವರ ಬಂದಿತ್ತು, ಕೃಷ್ಣ ಬೂದಿ ಹಾಕಿದಾಗ ಜ್ವರಕ್ಕೆ ಜ್ವರ ಬಂತು. ಅದು ಮೈ ಬಿಸಿ ಆಯಿತು, ಅದು ಕುಸಿದಿತ್ತು. 3 ಕಾಲಿತ್ತು ಅದಕ್ಕೆ, ತ್ರಿಶಿರ ತ್ರಿಪಾತ್, 3 ಕಾಲು 3 ತಲೆ ಹೊರಡ್ಕೊಂಡು ಕೃಷ್ಣನ ಕಾಲಿಗೆ ಬಿಟ್ಟು, ಕೃಷ್ಣ ನನಗೆ ಜ್ವರ ಬರೆಸಿಬಿಟ್ಟಿಯಲ್ಲ ಅಂತ. ನಾನೇ ಜ್ವರ, ನನಗೆ ಜ್ವರ. ಮೊದಲು ಬಂದದ್ದು ಬಲರಾಮನಿಗೆ ಬಂದದ್ದು ಶೈವ ಜ್ವರ, ಆಮೇಲೆ ಶೈವ ಜ್ವರಕ್ಕೆ ಬಂದದ್ದು ವೈಷ್ಣವ ಜ್ವರ. ಈಗ 2 ಜ್ವರ, ಶೈವ ಜ್ವರ, ವೈಷ್ಣವ ಜ್ವರ. ಕೋವಿಡ್ ಇದ್ದಿಲ್ಲ ಅವಾಗ, ಎರಡೇ ಜ್ವರ, ಶೈವ ಜ್ವರ, ವೈಷ್ಣವ ಜ್ವರ. ಅವೆರಡಕ್ಕೆ ಘರ್ಷಣೆಯಾಗಿ ಆ ಶೈವ ಜ್ವರ ಬಂದು ಕೃಷ್ಣನ ಕಾಲಿಗೆ. ಆಮೇಲೆ ಕೃಷ್ಣ ಹೊರಗೆ ನೀನು ಕಾಲಿಗೆ ಬಿದ್ದದಕ್ಕೆ ನಿನ್ನ ಜೀವಂತ ಉಳಿಸ್ತೇನೆ, 4 ಭಾಗ ಮಾಡ್ಕೊಂಡು ಒಂದು ಭಾಗದಿಂದ ಇನ್ನು ಮೇಲೆ ಮನುಷ್ಯರಿಗೆ ಒಂದು ಭಾಗ, ಇನ್ನೊಂದು ಭಾಗದಿಂದ ಪ್ರಾಣಿಗಳಿಗೆ, ಇನ್ನೊಂದು ಭಾಗ ಪಕ್ಷಿಗಳಿಗೆ, ಮತ್ತೊಂದು ಭಾಗದಿಂದ ಗಿಡ ಮರಗಳಿಗೆ ಬರ. ಆಮೇಲೆ ಆ ಜ್ವರ 4 ಭಾಗ ಆಗಿ ಮನುಷ್ಯರಿಗೂ ಬರಲಿಕ್ಕೆ ಶುರುವಾಯಿತು. ಆಮೇಲೆ ಕೃಷ್ಣ ಹೇಳಿದಂತೆ, ಯಾರು ಈ ಕಥಾ ಶ್ರವಣ ಮಾಡ್ತಾರೋ ಅವನು ಬಿಟ್ಟೋಗ್ಬೇಕು ಅಂತ ಬೇರೆ ಹೇಳಿದ್ರು. ಅದರಿಂದ ಜ್ವರ ಬಂದಾಗ ಈ ಕಥಾ ಶ್ರವಣ ಮಾಡಬೇಕು, ಅದರಿಂದ ಜ್ವರ ಹೋಗ್ತದೆ. ಮಾತ್ರನೂ ತಗೋಬೇಕು, ಅದ್ರ ಜೊತೆ ಇದನ್ನು ಶ್ರವಣ ಮಾಡಬೇಕು. ಜ್ವರ ಹೋಗ್ತದೆ, ಕೋವಿಡ್ ಆದರೂ ಹೋಗ್ತದೆ, ಬರೋದೇ ಇಲ್ಲ ಈ ಕಥೆ ಕೇಳ್ಬಿಟ್ರೆ. ಅಂಥ ಅದ್ಭುತವಾದ ಕಥೆ ಕೃಷ್ಣನು. ಹೀಗೆ ಆ ಜ್ವರ ಸೃಷ್ಟಿಯಾಯಿತು, ಬಲರಾಮನಿಗೆ ಜ್ವರ ಹೋಯಿತು. ಆಮೇಲೆ ರುದ್ರದೇವರು ಕೃಷ್ಣನ ಹತ್ರ ಯುದ್ಧಕ್ಕೆ ಬಂದರು. ಇನ್ನೇನು ಕೃಷ್ಣ ರುದ್ರದೇವರನ್ನ ಸ್ತಬ್ಧಗೊಳಿಸಿಬಿಟ್ಟ, ಕೈಕಾಲ ಅಲ್ಲಾಡಿಸಿದಂಗೆ ಕಂಬದಲ್ಲಿ ನಿಲ್ಲಿಸಿದ. ಆಮೇಲೆ ಬ್ರಹ್ಮದೇವರು ಬಂದು ರುದ್ರದೇವರಿಗೆ ಬೋಧಿಸ್ತಾರೆ. ರುದ್ರದೇವರಿಗೆ ಜ್ಞಾನೋದಯ ಆಯಿತು. ಕೃಷ್ಣನ ವಿರುದ್ಧ ಪಕ್ಷದಲ್ಲಿ ನಿಂತಿರಲಿಲ್ಲ ಅಂತ ಕಾಲಿಗೆ ಬಿದ್ದರು, ಬೇಡ್ಕೊಂಡ್ರು. ಕೃಷ್ಣ ಅವರನ್ನ ಕ್ಷಮಾ ಮಾಡಿದ್ದಾರೆ ರುದ್ರದೇವರನ್ನ. ಆಮೇಲೆ ಹೇಳಿದ್ದಾರೆ, ರುದ್ರದೇವರು ಬೇಡ್ಕೊಂಡ್ರು, ಬಾಣಾಸುರ ನನ್ನ ಭಕ್ತ,
ನನ್ನ ಬಹಳ ಜಪ ತಪಸ್ಸು ಮಾಡ್ತಿರ್ತಾನೆ, ಅವನನ್ನು ಕೊಲ್ಲಬೇಡ ಸ್ವಾಮಿ ಅಂತ ಕೇಳ್ತಾನೆ ರುದ್ರ. ಆಗ ಕೃಷ್ಣ ಹೇಳ್ತಾನೆ, ರುದ್ರ ನೀನು ನಾನು ಬಾಣಾಸುರನ ಕೊಡ್ತೇನೆ ಅಂತ ವಿಚಾರ ಮಾಡಬೇಡ, ಬಾಣಾಸುರನನ್ನು ನಾನು ಕೊಲ್ಲೋದೇ ಇಲ್ಲ. ನೀ ಕೇಳಿದೆ ಅಂತಲ್ಲ, ಅದಕ್ಕೆ ಮೊದಲೇ ತೀರ್ಮಾನ ಮಾಡಿದ್ದೇನೆ, ನಾನು ಬಾಣಾಸುರನ ಕೊಲ್ಲೋದಿಲ್ಲ. ಯಾಕೆ ಅಂದರೆ ಬಾಣಾಸುರ ಪ್ರಹ್ಲಾದನ ವಂಶದವನು ಅಂತ. ಪ್ರಹ್ಲಾದನ ವಂಶ ಆದ್ದರಿಂದ ನಾನು ಅವನನ್ನು ಕೊಲ್ಲೋದಿಲ್ಲ. ಪ್ರಹ್ಲಾದನಿಗೆ ಹೊರ ಕೊಟ್ಟಿದ್ದಂತೆ ನರಸಿಂಹದೇವರು, ನಿನ್ನ ವಂಶದಲ್ಲಿ ಯಾರು ಬಂದರೂ ಅವ್ರ ಮೇಲೆ ನಾನು ಕೈ ಮಾಡೋದಿಲ್ಲ ಅಂತ. ಎಂಥ ವ್ಯಕ್ತಿ ಪ್ರಹ್ಲಾದ. ಪ್ರಹ್ಲಾದನ ವಂಶದಲ್ಲಿ ಬಂದದ್ರಿಂದ ಪ್ರಹ್ಲಾದನ ಮಗ ವಿರೋಚನ, ವಿರೋಚನ ಮಗ ಬಲಿ ಚಕ್ರವರ್ತಿ. ಬಲಿಯನ್ನು ಕೊಲ್ಲಿಲ್ಲ, ಹೋಗಿ ಬೇಡಿದ, ವಾಮನನಾಗಿ ಬೇಡಿದ. ಬಲಿಯ ಮಗನೇ ಬಾಣಾಸುರ, ಅವನನ್ನು ಕೂಡ ಕೊಲ್ಲಿಲ್ಲ. 1000 ಕೈ ಇಟ್ಟು 4 ಕೈ ಉಳಿಸಿ ಅವನನ್ನು ಬಿಟ್ಟು ಗಣಗಳನ್ನು ಬಿಡಿಸ್ಕೊಂಡು ಬರ್ತಾನೆ. ಹೀಗೆ ಕೃಷ್ಣನ ಚರಿತ್ರೆ, ಕೃಷ್ಣನಿಗೆ ಸಂತಾನ ಆದ ಚರಿತ್ರೆ ವಿಶೇಷವಾಗಿ ಹೇಳಿದ್ದಾರೆ. ಇನ್ನೊಂದು 2-3 ಸಂತಾನ ಕಥೆಗಳು ಬರ್ತದೆ. ಒಮ್ಮೆ ಇದರಲ್ಲಿ ದೇವಕಿ ದೇವಿ ಕೇಳಿದ್ದಂತೆ, ಕೃಷ್ಣ ನೀನು ಅದ್ಭುತ ಚರಿತ್ರೆ ತೋರಿಸ್ತಿದ್ದೆ, ನನಗೂ 6 ಮಕ್ಕಳು ಹುಟ್ಟಿದ್ರು, ಕಂಸ ಕೊಂದಾಕಿದ್ದಾನೆ, ಅವರನ್ನು ತಂದುಕೊಂಡು ಅಂತ ಕೇಳಿದ. ಆಗ ಕೃಷ್ಣ ಬಲಿ ಚಕ್ರವರ್ತಿಗೆ ಹೇಳಿ, ಸುತ್ತಲ ಲೋಕದಲ್ಲಿದ್ದ ಬಲಿ ಅವನಿಗೆ ಹೇಳಿ ಪಾತಾಳದಲ್ಲಿದ್ದಂಥ 6 ಮಂದಿ ಮಕ್ಕಳನ್ನು ತಂದುಕೊಡ್ತಾನೆ. ಸತ್ತು ಹೋದ ಮಕ್ಕಳನ್ನು ತಂದುಕೊಟ್ಟ. ದೇವಕಿ ದೇವಿ ಅವರಿಗೆಲ್ಲ ಹಾಲು ಕುಡಿಸಿದ್ದು, ಹಾಲು ಕುಡಿದುದಲ್ಲಂತ ಅಷ್ಟರಲ್ಲೇ ಕಂಸ ಕೊಂದಿದ್ದ. ಅದಕ್ಕೆ ಕೃಷ್ಣ ತಂದು ಕೊಟ್ಟಾಗ ಹಾಲು ಕುಡಿದ್ರು, ಅವರೆಲ್ಲ ಮೋಕ್ಷಕ್ಕೆ ಹೋದರು. ಯಾಕೆಂದ್ರೆ ಕೃಷ್ಣನಿಗೆ ನೈವೇದ್ಯ ಆದ ಮುಂಚೆ ಹಾಲು ಕುಡಿಯೋದು ಮುಂಚೆ ಸತ್ತಿದ್ರು. ಕೃಷ್ಣ ಮೊದಲಿನಿಂದ ದ್ವಾರಕಕ್ಕೆ ನಂದಗೋಕುಲಕ್ಕೆ ಹೋಗುವಾಗ ದೇವರಿಗೆ ಹಾಲು ಕುಡಿದು ಹೋಗಿದ್ದ. ಆಮೇಲೆ ಇವರು ಕುಡಿದ್ರು, ಅವರಿಗೆ ಮೋಕ್ಷ ಆಯಿತು. ಇನ್ನೊಮ್ಮೆ ಸಾಂದೀಪನ್ಯಾಚಾರ್ಯರು ಅಂತ ಒಬ್ಬರು ಕೃಷ್ಣನ ಗುರುಗಳು, 64 ದಿವಸ ಕೃಷ್ಣ ಅಲ್ಲಿರ್ತಾನೆ, ವಿದ್ಯಾಧ್ಯಯನ ಮಾಡಿದ. ಎಲ್ಲ ಮುಗಿದ ಮೇಲೆ ಕೇಳಿದ ಕೃಷ್ಣ ಆಚಾರ್ಯನ, ನಿಮಗೇನು ಗುರುದಕ್ಷಿಣೆ ಕೊಡ್ತೇವೆ ಅಂತ ಕೇಳಿ. ಗುರುದಕ್ಷಿಣೆಯನ್ನ ಕೇಳಿಕೊಡ್ಬೇಕು. ಆ ಉಪನಿಷತ್ತಲ್ಲಿ ಹೇಳ್ತಾರೆ, ಆಚಾರ್ಯಾಯ ಪ್ರಿಯಂಧನ ಮಾಹತ್ಯ ಪ್ರಜಾತಂತು ಮಾವ್ಯವಕ್ಷೇಸಿ. ಆಚಾರ್ಯಾಯ ಪ್ರಿಯಂಧನ ಮಾಹತ್ಯ, ಅವ್ರಿಗೆ ಯಾವುದು ಪ್ರಿಯ, ಯಾವುದು ಬೇಕು ಅದನ್ನು ಕೇಳಿಕೊಡ್ಬೇಕು. 12 ವರ್ಷ ಓದಿ ಒಬ್ಬ ಶಿಷ್ಯ ತನಗೆ ಪ್ರಿಯವಾದದ್ದು ಅಂತ ಹೇಳೋದು, ಬ್ಯಾಟವಾದದ್ದು ಆಚಾರ್ಯ ಗುರುದಕ್ಷಿಣೆ ಅಂತ ಕೊಡ್ತೀನಿ. ಟಿವಿ ತಂದು ಕೊಟ್ಟು ಟಿವಿ ನೋಡ್ಬೇಕಾದ್ರೆ ಗ್ರಂಥ ಪಾಠ ಹೇಳೋದು, ಅವೆಲ್ಲ ಕೊಡ್ಲಿಕ್ಕೆ ಹೋಗ್ಬಾರ್ದು. ಆಚಾರ್ಯ ಏನು ಬೇಕು ಕೇಳಿಕೊಡು. ಕೃಷ್ಣ ಕೇಳಿದ, ಆಚಾರ್ಯ ನಿಮಗೇನು ಗುರುದಕ್ಷಿಣೆ ಕೊಡಲಿ? ಅವ್ರಿಗೆ ಸಂಕೋಚ, ಏನು ಬೇಡಪ್ಪ, ನಾನು ಗುರುಕುಲದಲ್ಲಿ ಸೇರಿದ್ದೇ ಸಾಕು, ನನಗೆ ಅನುಗ್ರಹ ಅಂತಿಗಳು. ಕೊನೆಗೆ ಹೆಂಡತಿ ಕರೆದು ಹೇಳಿದಂತೆ, ಗುರುದಕ್ಷಿಣೆ ಕೊಡ್ತೀನಿ ಅಂತಿದ್ದಾನೆ, ಯಾಕೆ ಸಂಕೋಚ ಪಡ್ತೀವಿ? ಕೇಳಿ, ನಮಗೆ ಒಬ್ಬ ಮಗ ಇದ್ದ, ಪ್ರಭಾಸ ಕ್ಷೇತ್ರಕ್ಕೆ ಹೋದಾಗ ಸಮುದ್ರದಲ್ಲಿ ಮುಳುಗಿ ಹೋಗಿದ್ದ, ಆಮೇಲೆ ಮಕ್ಕಳಾಗಲಿಲ್ಲ. ಆ ಸತ್ತು ಹೋದ ಮಗನನ್ನು ತಂದ್ಕೊಳ್ಳಿಕ್ಕೆ ಕೇಳಿ. ಆಮೇಲೆ ಕೃಷ್ಣ ನಂತರ ಆಚಾರ್ಯ ಬಂದು ಸಾಂದೀಪನಾಚಾರ್ಯ ಕೇಳಿದ್ರು, ನಮಗೆ ಏಕಮಾತ್ರ ಪುತ್ರ ಇದ್ದ, ಸಮುದ್ರದಲ್ಲಿ ಮುಳುಗಿ ಸತ್ತು ಹೋಗಿದ್ದಾನೆ, ತಂದುಕೊಂಡಾಗ ಕೃಷ್ಣ ಯಮಲೋಕಕ್ಕೆ ಹೋಗಿ ಅಲ್ಲಿದ್ದ ಪುತ್ರನನ್ನ ತಂದುಕೊಟ್ಟಂತೆ ಗುರುಗಳಿಗೆ ಗುರುದಕ್ಷಿಣೆ. ಇದೊಂದು ಹರಿವಂಶದಲ್ಲಿ ಕಥೆ. ಹಾಗೆ ತಾನು ರುದ್ರದೇವರ ಆರಾಧನೆ ಮಾಡಿ ಮಕ್ಕಳನ್ನು ಕೊಡುವುದು. ಸಾಂದೀಪನಾಚಾರ್ಯರಿಗೆ ಮೃತಪುತ್ರನನ್ನ, ಸತ್ತು ಹೋದ ಮಗನನ್ನು ಯಮಲೋಕಕ್ಕೆ ತಂದು ಕೊಟ್ಟ. 6 ಜನ ತನ್ನ ಅಣ್ಣಂದರನ್ನ ಸತ್ತವರನ್ನ ತಂದು ದೇವಿಗೆ ಕೊಟ್ಟ. ಇನ್ನೊಮ್ಮೆ ಕೃಷ್ಣ ದ್ವಾರಕೆಯಲ್ಲಿದ್ದಾಗ ಒಂದು ಯಾಗ ಮಾಡ್ತಾನೆ, ಏಕಾಹ ಅಶ್ವಮೇಧ ಅಂತ. 1 ದಿನದ ಅಶ್ವಮೇಧ ಯಾಗ ಮಾಡಿದ. ಪಾಂಡವರೆಲ್ಲ ಬಂದಿದ್ರು, ಕಂಕಣ ಬಂಧ ಮಾಡ್ಕೊಂಡು ಕೂತಿದ್ದಾನೆ. ಅಷ್ಟೊತ್ತಿಗೆ ದ್ವಾರಿಗೆ ಯಾರೋ ಒಬ್ಬ ಬ್ರಾಹ್ಮಣ ಬಂದು ತನ್ನ ಗೋಡೆ ಹೇಳ್ಕೊಂಡ, ಕೃಷ್ಣ ನಾನೊಂದು ದೊಡ್ಡ ಆಪತ್ತಿಗೆ ಸಿಕ್ಕಿದ್ದೇನೆ, ನನ್ನ ಹೆಂಡತಿ ಗರ್ಭಿಣಿ ಆಗ್ತಾಳೆ, ಮಗು ಹುಟ್ಟುತ್ತೆ, ಹುಟ್ಟಿದ ಮಗು ಮರುಕ್ಷಣದಲ್ಲಿ ನಾಪತ್ತೆ. ಯಾವ ಭೂತ ತಗೊಂಡು ಹೋಗ್ತದೋ, ಯಾವ ದೆವ್ವ ತಗೊಂಡು ಹೋಗ್ತದೋ ಗೊತ್ತಿಲ್ಲ, ಮಗು ಹುಟ್ಟುತ್ತೆ, ನಾಪತ್ತೆ. ಎಷ್ಟೋ ಮಕ್ಕಳು ಹೀಗೆ ಹೋಗಿದ್ದಾರೆ, ಸತ್ತೋದಲ್ಲ, ಮಗುನೇ ನಾಪತ್ತೆ, ಡಿಸಪಿಯರ್ ಆಗಿಬಿಡಲ್ಲ, ಬಾಡಿನೇ ಡಿಸಪಿಯರ್. ಏನ್ ಮಾಡ್ತೀವಿ ಅಂತ ಕೇಳುವಾಗ ಅರ್ಜುನ ಬಂದು ಕೃಷ್ಣ ಯಜ್ಞ ಮಾಡ್ತಾ ಕಂಕಣ ಬಂಧ ಮಾಡ್ಕೊಂಡು ಕೂತಿದ್ದಾನೆ ದೀಕ್ಷಿತನಾಗಿ, ನಿಮ್ಮ ಮಗು ನಾನು ದರ್ಶನ ಬರ್ತೀನಿ. ಆ ಬ್ರಾಹ್ಮಣ ಹೇಳಿದ, ಅರ್ಜುನ ನಾನು ಕೃಷ್ಣನ ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದೀನಪ್ಪ, ನಿನ್ನ ಕೈಲಿ ಆಗ್ಬೇಕಲ್ಲ ಇದು. ಅರ್ಜುನ ಪ್ರತಿಯಾವೇಶ ಆಗಿ ಅವನು ಹೇಳ್ತಾನೆ, ಕೃಷ್ಣನ ಕೈಲಿ ಆಗ್ಬೇಕಲ್ಲ ಈ ಕೆಲಸ ಅಂತ. ಕೃಷ್ಣನ ಕೈಲಿ ಆಗೋದಿಲ್ಲ ವಿಚಾರ ಮಾಡ್ರಿ, ನನ್ನ ಕೈಲಿ ಆಗದೆ ಇರೋದು ಯಾವುದಿದೆ? ನಾನು ಗಾಂಡೀವ ಧನುಷ್ಯದೆ, ಏನ್ ಬೇಕಾದ್ರೂ ಮಾಡಬಲ್ಲೆ. ಇಲ್ಲಪ್ಪ, ನನಗಂತೂ ಕೃಷ್ಣ ಬೇಕು ಅಂತ ಅವರು. ನಿಮಗೆ ಮಗು ಉಳಿಬೇಕಾದ್ರೆ ನಾನು ಕರ್ಕೊಂಡು ಹೋಗ್ಲಿ ಅಂತ ಇವನು ಅರ್ಜುನ.
ಎಷ್ಟು ಬರೀ ಆದೇಶ ಕ್ಷಣಕಾಲ ಆಗ್ತಿರ್ತದೆ ದೇವತೆಗಳಿಗೆ. ಪರಶುಕ್ಲಂತರೆಯನ್ನು ಬಿಟ್ಟು ನಮಗೆ ಕ್ಷಣಕಾಲ ಹೋಗ್ತಿರ್ತದೆ, ಅವ್ರಿಗೆ ಆಗ್ತಿರ್ತದೆ. ಅಪರೂಪಕ್ಕೆ ಹೋಗೋದು ನಮ್ಮನ್ನು ಬಿಟ್ಟು ಅವ್ರಿಗೆ ಅಪರೂಪಕ್ಕೆ ಆಗೋದು. ಅರ್ಜುನ ಎಷ್ಟು ಆದೇಶದಿಂದ ನಾನು ನಿಮ್ಮ ಮಗಳು ಕೊಡಿಸ್ತೇನೆ, ಆಗಲಿಲ್ಲ ಅಂದ್ರೆ ಅಗ್ನಿ ಪ್ರವೇಶ ಮಾಡ್ತೇನೆ, ಹೀಗೆಲ್ಲ ಬ್ರಾಹ್ಮಣರಿಗೂ ಸ್ವಲ್ಪ ಕಲೆ ಆಗಿದ್ದಾರೆ. ಹಾಗಾದ್ರೆ ನೀನೇ ಬಾರದು, ಇದೇ ಧರ್ಮ. ಬೇಡಿದರೆ ನೊಡೆಯನ ಬೇಡಬೇಕು, ಆಡಿದರೆ ನೊಡೆಯನ ಪಾಡು. ಕೃಷ್ಣನ್ ಕರ್ಕೊಂಡು ಹೋಗ್ಬೇಕಾಗಿ ಖರ್ಚು ಕಡಿಮೆ ಆಗ್ತಿದೆ ಅಂತ ಹೇಳಿ ಕಾಂಪೌಂಡರ್ ನಾನೇ ಆಪರೇಷನ್ ಮಾಡ್ತೇನೆ ಅಂತ ಮಾಡ್ಕೊಂಡ್ಬಿಡೋದು. ನಮ್ಗೆ ಯಾರು ಬೇಕೋ ಸರಿ ಅವ್ರ ಹತ್ರ ಹೋಗ್ಬೇಕು. ನಾ ಮಾಡ್ತೀನಿ ಅಂತಂದ್ರೆ ಖರ್ಚು ಕಡಿಮೆ ಆಗ್ತಿದೆ, ಜಾಸ್ತಿ ತಗೊಳ್ಳೋದಿಲ್ಲ ಅಂತ ಅವ್ರ ಹತ್ರ ಮಾಡ್ತೀನಿ. ಅರ್ಜುನನ್ ಕರ್ಕೊಂಡು ಹೋದ ಬ್ರಾಹ್ಮಣ. ಅರ್ಜುನ ಭಾರೀ ಗರ್ಭದಿಂದ ಬಾಣ ಕೋಟೆ ಕಟ್ಟಿದ. ಸೂತಿಕಾಗ್ರಹದ ಸುತ್ತಲೂ ಬಾಣಗಳನ್ನು ಬಿಟ್ಟು ಎಲ್ಲ ಒಂದಕ್ಕೊಂದು ನಿಲ್ಲಿಸಿ ಒಂದು ಸೊಳ್ಳೆ ಒಳಗೆ ಬಂದಿರಬಾರ್ದು ಆ ರೀತಿ ಕಟ್ಟಿದ ಬಾಣದ ಕೋಟೆ. ಬಿಲ್ಲು ಬಾಣ ಹಿಡಿದುಕೊಂಡು ತಿರುಗ್ತಾ ಇದ್ದಾನೆ. ಪ್ರಸವ ವೇದನೆ ಪ್ರಾರಂಭ ಆಯಿತು, ಮಗು ಹುಟ್ಟಿತು. ಮರುಕ್ಷಣದಲ್ಲಿ ನಾಪತ್ತೆ, ಒಂದು ಬಾಣ ಅಲ್ಲಾಡಿಲ್ಲ ನೋಡಿ. ಯಾರು ಬಂದಿದ್ದಾರೆ ಹೋಗಿದ್ದಾರೆ ಏನಿದೆ, ಮಗು ಮಾತ್ರ ನಾಪತ್ತೆ. ಒಳಗಿನಿಂದ ಬ್ರಾಹ್ಮಣರು ಒಂದು ಬೈಲಿಗೆ ಶುರು ಮಾಡಿದ್ರು. ಅರ್ಜುನನಿಗೆ ನೀನೇಲಿ ನೆನಪಿದ್ದೀವ ಮಾರಾಯ, ಕೃಷ್ಣನ್ ಕರ್ಕೊಂಡು ಹೋಗೋಣ ಅಂತ ಬಂದ್ರೆ ನೀನು ಸಿಗಾಕೊಂಡು ಈಗ ಅದು ಮಗು ಹೋಯಿತು ಅಂತ ಬಂದಾಗ ಅಗ್ನಿ ಪ್ರವೇಶ ಮಾಡಿ ಹೊರಟ. ಕೃಷ್ಣ ಬಂದು ನಡೆದು ನಾನೇ ನಿಂತೇನೆ ಕೊಡಿಸ್ತೇನೆ ಅಂತ ಹೇಳಿ ಅನಂತಾಸನ ಅನ್ನೋ ಲೋಕಕ್ಕೆ ಹೋಗಿ ಅಲ್ಲಿ ಕೂತ ಆ ಮಕ್ಕಳುಗಳು ಅವುಗಳನ್ನೆಲ್ಲ ಕರ್ಕೊಂಡು ಅರ್ಜುನ ಹೇಳಿಕೊಡುದು. ಹೀಗೆ 3 ಚರಿತ್ರೆಗಳು ಕೃಷ್ಣ ಸಂಧಾನ ಕೊಟ್ಟಂತಹದ್ದು ಶ್ರೀವಂಶ ಹೇಳ್ತಾ ಇದೆ. ಒಬ್ಬ ಬ್ರಾಹ್ಮಣನಿಗೆ ಅನಂತಾಸನದಿಂದ ಅವನ ನಾಪತ್ತೆಯಾದ ಮಕ್ಕಳನ್ನು ತಂದುಕೊಡ್ತಾನೆ. ಗಾಂಧೀಜ್ಞಾನಿಗೆ ಗುರುದಕ್ಷಿಣೆ ರೂಪವಾಗಿ ಮತಪುತ್ರಾಯಣ ತನ್ನ ಅಣ್ಣಂದರು ತಂದುಕೊಟ್ಟದ್ದು ಇವೆಲ್ಲ ಸ್ಮರಣೆ ಮಾಡಬೇಕು. ಕೃಷ್ಣನನ್ನು ಈ ರೀತಿ ಸ್ಮರಣೆ ಮಾಡಿದರೆ ಪುತ್ರ ಸಂತಾನ ಆಗ್ತದೆ ಅಂತ ವಿಜಯೇನ ಯುತೋ ರಥೇ ಸ್ಥಿತಃ ಪ್ರಥಮಾನೀಯ ಸಮುದ್ರ ಮಧ್ಯತಃ ಪ್ರದದತ್ತನಯಾನ್ ವಿಜನ್ಮನೆ ಸ್ಮರಣೀಯೋ ವಸುದೇವನಂದನಃ ವೈಕುಂಠಾದಾಗತಂ ಕೃಷ್ಣಂ ತಥಸ್ಥಂ ಕರುಣಾನಿಧಿಂ ಕಿರೀಟಿ ಸಾರಥಿಂ ಪುತ್ರಾನ್ ಆನಯಂತಂ ಪರಾತ್ಪರಂ ಆದಾಯತಾನ್ ಜಲಸ್ತಾಂಶ್ಚ ಗುರವೇ ವೈದಿಕಾಯ ಚ ಅರ್ಪಯಂತಂ ಮಹಾಭಾಗಂ ಧ್ಯಾಯೇತ್ ಪುತ್ರಾರ್ಥಮಚ್ಯುತಂ. ಈ ರೀತಿ ಪುತ್ರಾರ್ಥವಾಗಿ ಆ ಭಗವಂತನನ್ನೇ ಕೃಷ್ಣನನ್ನು ಸ್ಮರಣೆ ಮಾಡಬೇಕು ಅಂತ ಶ್ರೀವಂಶದಲ್ಲಿ ಇವುಗಳನ್ನೆಲ್ಲ ನಿರೂಪಣೆ ಮಾಡಿದ್ದಾರೆ. ಯಥಾಮತಿ ಯಥಾಶಕ್ತಿ ಶ್ರೀವಂಶದ ಅನುವಾದವನ್ನು ಇಲ್ಲಿ ಮಾಡಿದ್ದೇವೆ. ಅಭಿಮಾನಿಗಳಾದ ಭಾನುಸಿಂಹ ಅವರು ಈ ಕಾರ್ಯಕ್ರಮವನ್ನು ಈ ಸುಬ್ರಹ್ಮಣ್ಯ ಸ್ವಾಮಿಗಳ ನೇತೃತ್ವದಲ್ಲಿ ನಡೆಯುವಂತಹ ಈ ಮಂಡಲದಲ್ಲಿ ಏರ್ಪಾಡು ಮಾಡಿದ್ದಾರೆ. ತಮ್ಮ ಮನೆಯಲ್ಲೇ ನಡೆಸಬಹುದಿತ್ತು, ಆದರೆ ಇದರ ಪ್ರಯೋಜನ ಅನೇಕರಿಗಾಗಿದೆ. ಯಾರ್ಯಾರಿಗೆ ಈ ಹರಿವಂಶದ ಪ್ರಯೋಜನ ಏನು ಅಂದರೆ, ಒಬ್ಬನೇ ಗಂಡು ಮಗ ಇದ್ದರೆ ಅವರು ಹರಿವಂಶ ಕೇಳಿದರೆ ಇನ್ನೊಬ್ಬ ಮಗ ಹುಟ್ಟಾನೆ, ಅಥವಾ ಹೆಣ್ಣು ಮಕ್ಕಳು ಮಾತ್ರ ಇದ್ದವರು ಹರಿವಂಶ ಕೇಳಿದರೆ ಅವರಿಗೆ ಗಂಡು ಸಂತಾನ ಆಗ್ತದಂತೆ. ಪದೇ ಪದೇ ಮಕ್ಕಳು ಮೃತರಾಗ್ತಾ ಇದ್ರೆ ಮೃತರಾಗದೇನೆ ಉಳಿತಾರೆ. ರಜಸ್ವಲೆಯರೇ ಆಗದೆ ಹೋದರೆ ಅದೊಂದು ದೋಷ, ಆವಾಗಲೂ ಸಂತಾನ ವಿಳಂಬ ಆಗ್ತದೆ. ರಜಸ್ವಲೆಯರಾಗ್ತಾರೆ, ಆರೋಗ್ಯ ಸರಿಪಡಿಸಿ ಮಕ್ಕಳನ್ನು ಕೊಡ್ತಕ್ಕಂಥ ಶಕ್ತಿ. ಹೀಗೆ ಬಹಳ ವಿಶೇಷ ಹೇಳಿದ್ದಾರೆ. 10ರವರೆಗೆ ಶ್ರವಣ ಮಾಡಬಹುದು ಅಂತ ಹೇಳ್ತಾರೆ. 10 ಸಲ ಶ್ರವಣ ಮಾಡಿದರೆ ಆಗದಿದ್ರೆ ಹೇಳಿದ್ರೆ ಇರ್ತಾರೆ ವ್ಯಾಸ. ಆ ರೀತಿ ದೊಡ್ಡ ಪ್ರಬಲವಾದ ಕೃತಿಗಳನ್ನು ಹಾಕಿದ್ರೆ ಪದೇ ಪದೇ ಶ್ರವಣ ಮಾಡಬೇಕು 10ರವರೆಗೆ. ಇದೇ ಇದ್ರೆ ಒಂದು ಸಲಕ್ಕೂ ಫಲ ಆಗ್ತದೆ. ಹೀಗೆ ಅನೇಕರಿಗೆ ಇಂಥ ಲಾಭ ಆಗಲಿ, ಭಗವಂತನ ಕಥೆ ಗೊತ್ತಾಗಲಿ ಅಂತ 10 ಜನರಿಗೆ ಉಪಯೋಗ ಆಗಲಿ ಅನ್ನೋ ದೃಷ್ಟಿಯಿಂದ ಇಲ್ಲಿ ಏರ್ಪಾಡು ಮಾಡಿದ್ರು. ಸುಬ್ರಹ್ಮಣ್ಯ ಸ್ವಾಮಿಗಳು ಕೂಡ ತಮ್ಮ ನೇತೃತ್ವದಲ್ಲಿ ಮಠ ನಡೆಸ್ತಾ ಇದ್ದಾರೆ. 10 ಜನರಿಗೆ ಜ್ಞಾನಕಾರ್ಯ ನಡೆದು ಉಪಯೋಗ ಆಗಲಿ ಅನ್ನೋ ದೃಷ್ಟಿಯಿಂದ ಮಠದವರು ಅವರಿಗೆ ಸಹಕಾರ ಮಾಡಿದ್ದಾರೆ. ಇಲ್ಲಿಯ ಕೈಕರ್ಯದಲ್ಲಿರುವವರು ಅನೇಕ ಜನ ಸುತ್ತಮುತ್ತಲಿನವರು ಬಂದು ಶ್ರವಣ ಮಾಡಿದ್ದೀರಿ. ಎಲ್ಲರಿಗೂ ಕೂಡ ಹರಿವಂಶದ ಕಥಾ ನಾಯಕನಾಗಿರ್ತಕ್ಕಂಥ ಶ್ರೀ ಕೃಷ್ಣ ಪರಮಾತ್ಮ ಸಕಲ ಸಂಕಷ್ಟಗಳನ್ನು ಪರಿಹರಿಸಿ ಇಷ್ಟಪ್ರಾಪ್ತಿ ಆಗುವಂತೆ ಮಾಡಬೇಕಂತ